80 ವರ್ಷಗಳಿಂದ ವಾಸವಾಗಿದ್ರು ಹಕ್ಕುಪತ್ರ ಇನ್ನೂ ಕೂಡ ಬೈರಾಪುರ ಗ್ರಾಮದ ಗ್ರಾಮಸ್ಥರಿಗೆ ಸಿಕ್ಕಿಲ್ಲ. ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಹಕ್ಕುಪತ್ರಗಳ ಹಕ್ಕನ್ನೇ ಕಸಿದುಕೊಂಡ ಅಧಿಕಾರಿಗಳು ಇನ್ನು 80 ವರ್ಷಗಳಿಂದ ವಾಸವಾಗಿದ್ರು ಹಕ್ಕುಪತ್ರ ಬಾಕ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಈ ರೀತಿಯಾಗಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದ ಗ್ರಾಮಸ್ಥರ ಗೋಳ ಆಗಿದೆ. ಇನ್ನು ಬೈರಾಪುರ ಗ್ರಾಮ ಪಂಚಾಯತ್ಗೆ ಸೇರಿದ ಗ್ರಾಮ ಕೂಡ ಇದಾಗಿದೆ. ಹಕ್ಕುಪತ್ರ ಸಿಗದೆ ಬೈರಾಪುರ ಗ್ರಾಮಸ್ಥರ ಪರದಾಟ ಅನ್ನೋ ಸ್ಥಿತಿ ಉಂಟಾಗಿರುವಂತದ್ದು. ಇನ್ನು ಆರ್ಟಿಸಿಯಲ್ಲಿ ಗೋಮಾಳದ ಹೆಸರು ಬರ್ತಿದೆ ಎಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೆಸರು ಬದಲಾಯಿಸಲು ಮನವಿ ಮಾಡಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು. 80 ವರ್ಷದಿಂದ ಇದೇ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಸಕಲೇಶ್ಪುರ ಶಾಸಕರನ್ನ ಕೂಡ ಭೇಟಿ ಮಾಡಿ ಗ್ರಾಮಸ್ಥರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು, ನೀವೇನಾದ್ರೂ ಮನೆಯನ್ನ ಕಸಿದುಕೊಂಡ್ರೆ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಕ್ಕುಪತ್ರಗಳ ಹಕ್ಕನ್ನೇ ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ. 80 ವರ್ಷಗಳಿಂದ ಇವರಿಗೆ ಹಕ್ಕುಪತ್ರ ಅನ್ನೋದು ಸಿಕ್ಕಿಲ್ಲ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಈ ರೀತಿ ಘಟನೆ ನಡೆದಿರುವಂತದ್ದು. ಇನ್ನು ಬೈರಾಪುರ ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಅಂದ್ರೆ ಬೈರಾಪುರ ಒಂದು ಗ್ರಾಮ ಪಂಚಾಯತಿ ಹಾಕಿರತ್ತೆ. ಆ ಗ್ರಾಮ ಪಂಚಾಯತಿ ಹಾಕಿದ್ರು ಕೂಡ ಇನ್ನೂ ಕೂಡ ಬೈರಾಪುರ ಗ್ರಾಮಸ್ಥರು ಹಕ್ಕುಪತ್ರ ಸಿಗತೆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. 80 ವರ್ಷಗಳಿಂದ ಆರ್ಟಿಸಿಯಲ್ಲಿ ಓಪನ್ ಮಾಡಿ ನೋಡಿದ್ರೆ ಗೋಮಾಳದ ಹೆಸರು ಬರ್ತಾ ಇದೆ. ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಇನ್ನು ಹೆಸರು ಬದಲಾಯಿಸಲು ಮನವಿ ಮಾಡಿದ್ರು ಕೂಡ ಇದೇ ರೀತಿಯಾಗಿ ಇಷ್ಟು ವರ್ಷಗಳು ಕ್ಯಾರೆ ಅಂತಿಲ್ಲ, ತಲೆಯನ್ನ ಕೆಡ್ಸ್ಕೊಳ್ತಿಲ್ಲ, ಜಾಣ ಕುರುಡುತನವನ್ನ ತೋರಿಸ್ತಾ ಇದ್ದಾರೆ. ಸಕಲೇಶ್ಪುರದ ಶಾಸಕರನ್ನ ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ. ಒಬ್ಬರಲ್ಲ ಇನ್ನೊಬ್ರು ಶಾಸಕರಿಗೆ ಇನ್ನೇನಾದ್ರೂ ಕೂಡ ನೀವು ಕಸಿದುಕೊಂಡ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಏನು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯತಿಗೆ ಸೇರಿದಂತ ಸರ್ವೆ ನಂಬರ್ 100ರಲ್ಲಿ ಸರಿಸುಮಾರು 100ರಿಂದ 120 ಮನೆಗಳು ಕಟ್ಕೊಂಡಿತ್ತು. ಇನ್ನು ಆಕಿನ ಪ್ರಧಾನರ ಕಾಲದಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ಪಂಚಾಯತಿಯಿಂದ ಹಕ್ಕುಪತ್ರಗಳನ್ನ ಕೂಡ ನೀಡಿದ್ರು. ಅಲ್ಲದೆ ಏನೋ ಪಂಚಾಯತಿಯಿಂದ ಖಾತೆಗಳನ್ನ ಸಹ ಮಾಡಿ ಕೊಟ್ಟಿರ್ತಾರೆ. ಆದ್ರೆ ಇಂದಿಗೂ ಕೂಡ ನಾವು ಆರ್ಟಿಸಿಯಲ್ಲಿ ಏನಾದ್ರೂ ಓಪನ್ ಮಾಡಿ ನೋಡಿದ್ರೆ ಗೋಮಾಳ ಎಂದು ಬರ್ತಾ ಇದೆ. ಅದನ್ನ ತೆಗೆದು ತಮ್ಮ ಹೆಸರಲ್ಲಿ ಆರ್ಟಿಸಿ ಬರುವಂತೆ ಮಾಡಿಕೊಡ್ಬೇಕು ಅಂತ ಹಲವು ವರ್ಷಗಳಿಂದ ಕೂಡ ಅಲ್ಲಿನ ಗ್ರಾಮಸ್ಥರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇನ್ನೂ ಕೂಡ ಯಾವ ಅಥವಾ ಆ ಕ್ಷೇತ್ರದ ಶಾಸಕನಾಗ್ಲಿ ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ. ಎಷ್ಟು ವರ್ಷಗಳಿಂದನೂ ಕೂಡ ಈ ಬಗ್ಗೆ ಕೇಳ್ತಾನೆ ಬಂದ್ರು ಕೂಡ ಒಬ್ಬ ಅಧಿಕಾರಿ ಆಗ್ಲಿ ಒಬ್ಬ ಶಾಸಕರಾಗ್ಲಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಇನ್ನು ಈ ಕುರಿತಾಗಿ ಬೈರಾಪುರ ಗ್ರಾಮಸ್ಥರು ಹಾಲೂರು ಸಕಲೇಶ್ಪುರ ಶಾಸಕರಾದ ಸಿಮೆಂಟ್ ಮಂಜುನಾಥ್ ರವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೂ ಕೂಡ ಮಾತನಾಡಿದ್ದಾರೆ. ಅವರ ಕಷ್ಟವನ್ನ ನಮ್ಮ ವಾಹಿನಿಯ ಜೊತೆ ತೋಡ್ಕೊಂಡಿರುವಂತದ್ದು. 80 ವರ್ಷಗಳಿಂದ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ. 80 ವರ್ಷದಿಂದ ಅಲ್ಲಿ ವಾಸವಿದ್ರು ಕೂಡ ಅಲ್ಲಿನ ಒಂದು ಅಧಿಕಾರಿ ಇದುವರೆಗೂ ಕೂಡ ತಮ್ಮ ಹೆಸರಿಗೆ ಒಂದು ಹಕ್ಕುಪತ್ರವನ್ನ ಮಾಡಿಸ್ಕೊಡ್ಲಿಕ್ಕೆ ಆಗಿಲ್ಲ. ಇನ್ನು ಈಗ ಹೊಸ ಖಾತೆಗಳು ಕೂಡ ಪ್ರಾರಂಭ ಆಗ್ತಾ ಇರುವಂತದ್ದು. ಏನದು ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ? ಬನ್ನಿ ನೇರ ಸಂಪರ್ಕದಲ್ಲಿ ವರದಿಗಾರ ಯೋಗೇಶ್ ಇದ್ದಾರೆ, ಮಾತನಾಡ್ಸೋಣ. ಎಸ್ ಯೋಗೇಶ್, ಏನಿದು ಸಕಲೇಶ್ಪುರ ಆಲೂರು ತಾಲೂಕಿನ ಬೈರಾಪುರ ಗ್ರಾಮಸ್ಥರು 80 ವರ್ಷದಿಂದ ಅಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಇದುವರೆಗೂ ಯಾಕೆ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ? ಹಕ್ಕುಪತ್ರಗಳನ್ನ ಕೊಟ್ಟಿದ್ರು ಕೂಡ ಅದರಲ್ಲಿ ಗೋಮಾಳ ಅಂತ ಹೆಸರು ತೋರಿಸ್ತಾ ಇದೆ ಆರ್ಟಿಸಿಯಲ್ಲಿ. ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಒಂದಲ್ಲ ಎರಡಲ್ಲ 100ರಿಂದ 120 ಮನೆಗಳು ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮತ್ತು ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಯೋಗೇಶ್, ರಂಜಿತಾ, ಈಗಾಗಲೇ ತಿಳಿದಿರೋ ಹಾಗೆ ಏನು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯತಿಗೆ ಸೇರಿರುವ ಸಮದಲೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವೆ ನಂಬರ್ 100ರಲ್ಲಿ
ಸುಮಾರು 12 ಎಕರೆ 29 ಗುಂಟೆ ಜಾಗವನ್ನ ಈಗಾಗಲೇ ಗೋಮಾಳ ಅಂತೇಳಿ ತೋರಿಸ್ತಾ ಇದೆ. ಆದ್ರೆ ಈ ಜಾಗದಲ್ಲಿ 1960ರಲ್ಲಿ 6.5 ಎಕರೆ ಜಾಗಕ್ಕೆ ಈಗಾಗಲೇ ಏನು ಅನಿಲೇಷನ್ ಕೂಡ ಮಾಡಿದ್ದಾರೆ, DC ಅನಿಲೇಷನ್ ಕೂಡ ಆಗಿದೆ. ಆದ್ರೆ ಉಳಿದ ಇನ್ನ 6 ಎಕರೆ ಜಾಗ ಮಾತ್ರ ಇನ್ನು ಗೋಮಾಳ ಅಂತ ತೋರಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನ್ ಅನಿಲೇಷನ್ ಆಗಿರೋ ಜಾಗ ಕೂಡ ಇವತ್ತು ಕೂಡ ಅಲ್ಲಿ ಗೋಮಾಳ ಅನ್ನೋ ಒಂದು ಹೆಸರಿನಲ್ಲೇ ಬರ್ತಾ ಇದೆ. ಸೊ ಈ ಕುರಿತಾಗಿ ಏನು ಗ್ರಾಮಸ್ಥರು ಕಳೆದ 30 ವರ್ಷಗಳಿಂದ ಬೇಡಿಕೆ ಇಟ್ಕೊಂಡ್ ಬಂದಿದ್ದಾರೆ. ನಾವು ಈಗಾಗಲೇ ಕಳೆದ 80 ವರ್ಷ 100 ವರ್ಷಗಳಿಂದ ನಾವು ವಾಸವಾಗಿದ್ದೀವಿ. ನಮ್ಮ ಮನೆಗಳಿಗೆ ಏನು ಸರ್ಕಾರದಿಂದ ಕಂದಾಯ ಇಲಾಖೆಯಿಂದ ಕೊಡುವಂತ ಹಕ್ಕುಪತ್ರಗಳನ್ನ ನೀಡಿ ಅಂತ ಹೇಳಿ. ಆದ್ರೆ ಈಗಾಗ್ಲೇ 4ರಿಂದ 5 ಶಾಸಕರನ್ನು ಕಂಡಿರುವಂತ ಈ ಕ್ಷೇತ್ರದಲ್ಲಿ ಏನು 100ರಿಂದ 120 ಮನೆ ವಾಸವಾಗಿರುವಂತ ಮನೆಯವರು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇ ರಂಜಿತ, ಈಗಾಗ್ಲೇ ವೈಯಕ್ತಿಕ ಜಗಳ ಗ್ರಾಮಕ್ಕೆ ತಿರುಗಿ ಆ ಗ್ರಾಮದ ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಮನವಿಯನ್ನ ಬರೆದಿದ್ದಾನೆ. ಏನು ಸರ್ವೆ ನಂಬರ್ 100ರಲ್ಲಿ ಇರುವಂತಹ 100ರಿಂದ 120 ಮನೆಗಳು ಕೂಡ ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಸರ್ಕಾರಕ್ಕೆ ನೀವು ವಹಿಸ್ಕೊಳ್ಳಿ ಅಂತೇಳಿ. ಇದ್ರಿಂದ ಸರ್ಕಾರ ಈಗ ಏನ್ ಮಾಡ್ತಾ ಇದ್ದಾರೆ, DC ಅವರು ಅದನ್ನ ಪರಿಶೀಲನೆ ಮಾಡಿ ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಸರ್ಕಾರಕ್ಕೆ ವಹಿಸ್ಕೊಳ್ಳೋಣ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸರ್ಕಾರ ಏನಾದ್ರೂ ಈ ಜಾಗವನ್ನ ಸರ್ಕಾರಕ್ಕೆ ವಹಿಸ್ಕೊಂಡ್ರೆ ಅಲ್ಲಿ ಇಷ್ಟು ದಿವಸ ಅಂದ್ರೆ 80-100 ವರ್ಷಗಳಿಂದ ವಾಸವಾಗಿದ್ದಂತ ಜನರು ಎಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ರಂಜಿತಾ. ಈ ಕುರಿತಾಗಿ ಈಗಾಗಲೇ ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಮತ್ತೆ ಅವರಿಗೆ ಮನವಿಯನ್ನ ನೀಡಿದ್ದಾರೆ. ಆದ್ರೆ ಇಷ್ಟು ವರ್ಷಗಳಿಂದ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ರು? ಇವ್ರಿಗೆ ಕೇವಲ ವೋಟ್ ಮಾತ್ರ ಬೇಕಾ ಅಥವಾ ಜನಗಳ ಸಮಸ್ಯೆ ಇವರು ಆಲಿಸೋದಿಲ್ವ ಅನ್ನೋದು ಕೂಡ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅಲ್ಲ ಯೋಗೇಶ್, ಈಗ ಹೇಳ್ತಾ ಇದ್ರಿ DC ಅವರು ಯಾರೊಬ್ರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಬಂದು ಈ ರೀತಿಯಾಗಿ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬರುವಂತ ಮುಂದಾಳತ್ವ ಇವರು ಹಕ್ಕುಪತ್ರಗಳನ್ನ ತಮ್ಮ ಹೆಸರಿಗೆ ಮಾಡಿಸ್ಕೊಡಿ 80 ವರ್ಷದಿಂದ ಕೇಳ್ತಾ ಇದ್ದಾರಲ್ಲ, ಆಗ ಯಾಕೆ ಬರ್ಲಿಲ್ಲ ಈ ಮುಂದಾಳತ್ವ ವಹಿಸ್ಕೊಳ್ಳೋ ಅಂತದ್ದು? ಈ ರೀತಿಯಾಗಿ ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತ ಹೋಗೋದಕ್ಕಿಂತ ಅವ್ರವ್ರ ಹೆಸರಿಗೆ ಹಕ್ಕುಪತ್ರಗಳನ್ನ ಮಾಡಿಸ್ಕೊಡ್ಬೋದಿತ್ತಲ್ವಾ? ಅದಕ್ ಬರ್ದಿರೋ ಇಂಟ್ರೆಸ್ಟ್ ಹೀಗೆ ಇಂಟ್ರೆಸ್ಟ್ ಬಂದಿರೋ ಅಂತದ್ದು. ಈಗ ಕಳೆದ ಒಂದು ತಿಂಗಳಿಂದಷ್ಟೇ ಹಾಲೂರು ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಅಧ್ಯಕ್ಷತೆ ಅಂದ್ರೆ DC ಅವರ ಅಧ್ಯಕ್ಷತೆಯಲ್ಲಿ ಆ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದಾಗ ಹಾಸನ ಏನು DC ಅವರ ಸಮ್ಮುಖಕ್ಕೆ ಬೈರಾಪುರ ಗ್ರಾಮಸ್ಥರು ಮನವಿ ಪತ್ರಿಕೆಯನ್ನ ಕೊಟ್ಟಿದ್ರು. ಏನು ನಮ್ಗೆ ಈಗಾಗ್ಲೇ ಕಳೆದ 80 ವರ್ಷಗಳಿಂದ ನಾವು ವಾಸವಾಗಿದ್ದೀವಿ, ನಮ್ಗೆ ಗೋಮಾಳ ಅಂತ ಬರ್ತಾ ಇದೆ, ಅದು ಅಧಿಕಾರಿಗಳ ಅತಾಚುರ್ಯದಿಂದ ಇನ್ನೂ ಕೂಡ ಅದನ್ನ ತೆಗೆದಿಲ್ಲ, ಅದನ್ನ ತೆಗೆದು ನಮ್ಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ಎಂದಾಗ ಅಲ್ಲಿದ್ದಂತ DC ಅವರು ಅಲ್ಲಿನ ಏನು ಹಾಲೂರು ತಾಲೂಕಿನ ನಂದಕುಮಾರ್ ಅವರನ್ನ ಆ ಕಡತವನ್ನ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಇವತ್ತು ಕೂಡ RTC ನಲ್ಲಿ ಗೋಮಾಳ ಅಂತಾನೆ ಬರ್ತಾ ಇದೆ. ಸೊ ಜೊತೆಗೆ ಇಲ್ಲಿರುವಂತ ಕೆಲವೊಬ್ರು ಗ್ರಾಮಸ್ಥರಿಗೆ 11B ಅನ್ನ ಕೊಟ್ಟಿದ್ದಾರೆ. ಏನು ಈ ಸ್ವತ್ತು ಕೊಡ್ತಾ ಇರೋದ್ರಲ್ಲಿ 11B ಕೊಡ್ತಾ ಇದಾರೆ. ಆ 11B ಯಾವುದೇ ಪರಿಗಣನೆಗೆ ಬರೋದಿಲ್ಲ ಅವರಿಗೆ. ಯಾವುದೇ ಅವ್ರು ಮಾರೋದಕ್ಕಾಗ್ಲಿ ಅಥವಾ ಬ್ಯಾಂಕುಗಳಲ್ಲಿ ಸಾಲ ತಗೊಳ್ಳೋದಕ್ಕಾಗ್ಲಿ ಯಾವುದೇ ಸರ್ಕಾರಿ ಸವಲತ್ತನ್ನ ಪಡೆಯೋದಕ್ಕೆ 11B ಅಲ್ಲಿ ಪರಿಗಣನೆಗೆ ಬರೋದಿಲ್ಲ. ಇಲ್ಲಿ ಕೇಳ್ತಾ ಇರೋದು ಇಲ್ಲಿ ಗ್ರಾಮಸ್ಥರು ನಮ್ಗೆ 11A ಕೊಡಿ, 11A ಬರ್ಬೇಕು ಅಂತಂದ್ರೆ ಅವರಿಗೆ ಸರ್ಕಾರದಿಂದ ಹಕ್ಕುಪತ್ರಗಳು ವಿತರಣೆ ಆಗ್ಬೇಕು, ಕಂದಾಯ ಇಲಾಖೆ ಕೊಡುವಂತ ಹಕ್ಕುಪತ್ರಗಳು ವಿತರಣೆ ಆಗ್ಬೇಕು. ಆದ್ರೆ ಆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಪ್ರಧಾನರು ಕೊಟ್ಟಿರುವಂತ ಹಕ್ಕುಪತ್ರಗಳು ನಮ್ಗೆ ಪರಿಗಣನೆಗೆ ಬರೋದಿಲ್ಲ. ಏನಾದ್ರೂ ನಮ್ಮ ಕಂದಾಯ ಇಲಾಖೆ ಹಕ್ಕುಪತ್ರ ಕೊಟ್ಟಿದ್ರೆ ಅದನ್ನ ಕೊಡಿ, ನಾವು ನಿಮ್ ಜಾಗವನ್ನು ನಿಮ್ಗೆ ಬಿಡ್ತೀವಿ, ಇಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಸೇರುತ್ತೆ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಇವು ತಗೊಂಡಂತ ಮನವಿ ಪತ್ರಗಳು ಎಲ್ಗೋದು? ಜೊತೆಗೆ ಅಲ್ಲಿನ ಜನರ ಗೋಳನ್ನ ಆಗದೆ ಇವ್ರು ಇಷ್ಟು ದಿವಸ ಪಾಲಿಸಿರ್ಲಿಲ್ವಾ? ಅದು ಪ್ರಶ್ನೆ ಜನರಲ್ಲಿ ಈಗ ಮೂಡ್ ಬರ್ತಾ ಇದೆ ರಂಜಿತಾ. ಇದು ಏನು ಯೋಗೇಶ್, ಅಧಿಕಾರಿಗಳದ್ದು ಇದು ಒಂದು ತಲೆನೋವು ಆಗ್ಬಿಟ್ಟಿದೆ. ಯಾಕಂದ್ರೆ ಎಷ್ಟು ವರ್ಷದಿಂದ ಮನವಿಯನ್ನ ಮಾಡ್ಕೊಳ್ತಿದ್ರು ಕೂಡ ಒಂದು ಮನವಿಯನ್ನ ಆಲಿಸಿಲ್ಲ, ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ನನಗ್ ಗೊತ್ತಿರೋ ಹಾಗೆ ಅಧಿಕಾರಿಗಳಂತ ಅನ್ಸ್ಕೊಳ್ಳೋದಕ್ಕೂ ನಾಲಾಯಕ ಅಂತ ಅನ್ಸುತ್ತೆ. ಇನ್ನು ಇಲ್ಲಿನ ಶಾಸಕರು ಅಂತ ಇರ್ತಾರಲ್ಲ, ಅವ್ರು ಒಂದ್ ಮಾಡ್ತಾ ಇರ್ತಾರೆ, ಎಲ್ಲಾ ಶಾಸಕರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅವ್ರುಗಳು ಏನ್ ಮಾಡ್ತಾ ಇದ್ರು, ಇವ್ರ ಕಷ್ಟವನ್ನ ಆಲಿಸಿ ಅದೊಂದು ಹಕ್ಕುಪತ್ರವನ್ನ ಮಾಡಿಸ್ಕೊಡ್ಲಿಕ್ಕೂ ಕೂಡ ಅವ್ರಿಗೆ ಆಗ್ಲಿಲ್ವಾ?
ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಕಳೆದ ಏನು 3-4 ಬಾರಿ ಶಾಸಕರು H.K. ಕುಮಾರಸ್ವಾಮಿ ಅವರು ಗೆದ್ದು ಶಾಸಕರಾಗಿದ್ರು, ಅವ್ರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದಾರೆ. ಹಲವಾರು ಬಾರಿ ಗ್ರಾಮ ಸಭೆಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತಿಯ ಏನು ನೌಕರರು ಅಥವಾ ಸದಸ್ಯರಿರ್ಬೋದು, ಅವರ ಕಳೆದ ಸದಸ್ಯರುಗಳ ನಿರ್ಲಕ್ಷ್ಯವೂ ಕೂಡ ಒಂದ್ ಕಡೆ ಇಲ್ಲಿ ಇದು ಕಾಣ್ತಾ ಇದೆ. ಕಾರಣ ಇಷ್ಟೇ, ಗ್ರಾಮ ಪಂಚಾಯತಿಯಿಂದ ಮೇಲ್ಮಟ್ಟಕ್ಕೆ ಅದನ್ನ ಪತ್ರ ಮುಖೇನ ಮನವಿಯನ್ನ ಮಾಡ್ಬೇಕಾಗುತ್ತೆ. ಇಷ್ಟು ಮನೆಗಳಿಗೆ ಇವತ್ತು ಹಕ್ಕುಪತ್ರ ಇಲ್ಲ. ಈ ಟೈಮ್ ನಲ್ಲಿ ಏನು ಕಳೆದ 1980-90 ಇಸ್ವಿನಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಅವಕ್ಕೆ ಇನ್ನೂ ಕೂಡ ಸರ್ಕಾರದ ಹಕ್ಕುಪತ್ರಗಳು ಬಂದಿಲ್ಲ. ದಯಮಾಡಿ ಅವಕ್ಕೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ಅಂತ ಹೇಳೋರು ಮನವಿಯನ್ನ ಮಾಡ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಪಂಚಾಯತಿ ಸಿಬ್ಬಂದಿ ಏನೂ ಮಾಡ್ದಲೆ ಕೈ ಕಟ್ಟಿ ಕುಳಿತಿದ್ದಾರೆ. ಕೇವಲ ಅವರು ಕಂದಾಯವನ್ನ ವಸೂಲಿ ಮಾಡೋದಕ್ಕಷ್ಟೇ ಮೀಸಲಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಕಂಡು ಬರ್ತಾ ಇದೆ. ಇದು ಕೇವಲ ಗೋಮಾಳದ ಜಾಗಕ್ಕೆ ಮಾತ್ರ ಕಂಡು ಬರೋದಿಲ್ಲ ರಂಜಿತ್ ಅವರೇ. ಈ ಹಾಲೂರು ತಾಲೂಕಿನಲ್ಲಿ ಸುಮಾರು HRP ಜಾಗಗಳು ಕೂಡ ಇದೇ ತರಗಳಿದ್ದಾವೆ. ಅಂದ್ರೆ HRP ಮುಳುಗಡೆ ಜಾಗದಲ್ಲಿ ಅವರು ಬೇರೆ ಕಡೆ ಜಾಗ ಕೊಡ್ಬೇಕಾಗಿರುತ್ತೆ. ಆದ್ರೆ ಅವ್ರಿಗೆ ಜಾಗವನ್ನ ಕೊಡದಲ್ಲೇ ಯಾವುದೇ HRP ಜಾಗಕ್ಕೆ ಸಿಗದಲ್ಲೇ ಅವನು ಅಂತ ಜಮೀನು ಅಥವಾ ಜಾಗವನ್ನ ಹೊಂದಿದ್ದಂಗೆ ಇಲ್ಲಿ HRP ಜಾಗವನ್ನ ಕೊಟ್ಟು ಅನುಭವಿಸೋದಕ್ಕೆ ಬಿಡ್ತಾ ಇದ್ದಾರೆ. ಈ ತರ ಕೇಸ್ಗಳು ಸರ್ವೇ ಸಾಮಾನ್ಯ ಆಗ್ತಾ ಇದೆ ರಂಜಿತ. ಇಲ್ಲಿ ಹಾಸನ ಜಿಲ್ಲೆ ಹಾಲೂರು ತಾಲೂಕಿನಲ್ಲಿ ಸರ್ವೇ ಸಾಮಾನ್ಯ ಆಗೋಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಅನ್ನೋದನ್ನ ಕಂಡು ಬರ್ತಾ ಇದೆ ರಂಜಿತ. ಇದು ಕಾಣಿಸ್ತಾ ಇರುವಂತದ್ದು, ಅಧಿಕಾರಿಗಳು ತಲೆ ಕೆಡ್ಸ್ಕೊಂಡಿದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ. ಸೊ ಇವಾಗ ಯೋಗೇಶ್, ಹಾಗಾದ್ರೆ ಏನೋ ಆ ದೂರಿನ ಪ್ರಕಾರ DC ಅವರು ಈಗ ಬಂದು ಏನಾದ್ರು ಹೇಳಿದಾರ, ನಾವು ಮನೆಯನ್ನ ಖಾಲಿ ಮಾಡಿಸ್ತೀವಿ ಆತರ ಏನಾದ್ರು ಹೇಳಿದಾರ? ಸೊ ಅವರು ಈ ತರ ಎಲ್ಲ ಹೇಳಿದ್ಮೇಲಾದ್ರೂ ಕೂಡ ಅಲ್ಲಿಗೆ ಬಂದು ಭೇಟಿಯನ್ನ ಮಾಡಿ ಪರಿಸ್ಥಿತಿ ನೋಡುವಂತ ಪೇಷನ್ಸ್ ಶಾಸಕರಿಗೆ ಬಂದಿದೆಯಾ? ಇನ್ನು ಈಗಿನ ಶಾಸಕರಾದಂತ ಸಿಮೆಂಟ್ ಮಂಜುನಾಥ್ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಇದನ್ನಾದ ನಂತರನಾದ್ರೂ ಏನಾದ್ರೂ ಕ್ರಮವನ್ನ ಕೈಗೊಂಡಿದ್ದಾರ ಅಥವಾ ಬರೀ ಭರವಸೆ ಮಾತುಗಳನ್ನ ಕೊಟ್ಟಿರುವಂತದ್ದ? ಈಗಾಗಲೇ DC ಅವರು ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ನಾವು ಗೌರ್ಮೆಂಟ್ ಜಾಗ ನಮ್ಗೆ ಬರುತ್ತೆ, ನಾವು ಅದನ್ನ ತನಿಖೆ ನಡೆಸಿ ನಿಜವಾಗ್ಲೂ ನಮ್ಗೆ ಗೌರ್ಮೆಂಟ್ ಜಾಗ ಅಂತ ಕಂಡು ಬಂದ್ರೆ ನಾವು ಅದನ್ನ ಒತ್ತುವರಿ ಮಾಡ್ಕೋತೀವಿ ಅಂದ್ರು. ಅದಾದ ನಂತರ ಇಡೀ ಗ್ರಾಮಸ್ಥರೆಲ್ಲ ಕೂಡ ಅವರ ದಾಖಲೆಗಳನ್ನ ಏನ್ ಅವರಿಗೆ ಕೊಟ್ಟಿದ್ದಂತ ಹಕ್ಕುಪತ್ರಗಳಿರ್ಬೋದು, ಅನಿಲೇಷನ್ ಕಾಪಿ ಇರ್ಬೋದು, ಎಲ್ಲವನ್ನ ಸಂಗ್ರಹ ಮಾಡಿ DC ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರ DC ಅವರು ಕೂಡ ಈಗ ಏನು ನಿಮ್ಗೆ ಇದು ನಿಜವಾಗ್ಲೂ ಹಕ್ಕುಪತ್ರ ಕೊಟ್ಟಿದ್ದು ಅಥವಾ ಅನಿಲೇಷನ್ ಆಗಿದೆ, ನಾವು ಅದನ್ನ ಸರ್ಕಾರದ ಮುಖೇನವಾಗಿ ಕಾನೂನುಬದ್ಧವಾಗಿ ನಿಮ್ಗೆ ನಿಮ್ಮ ಹಕ್ಕುಪತ್ರಗಳನ್ನ ಮಾಡ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಬೈರಾಪುರ ಗ್ರಾಮಸ್ಥರು ಏನು ಹಾಸನ ಮತ್ತು ಹಾಲೂರು ಮತ್ತು ಕಟ್ಟಾಯ ಕ್ಷೇತ್ರದ ಶಾಸಕರಾದಂತ ಸಿಮೆಂಟ್ ಮಂಜುನಾಥ್ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅವರು ಇನ್ನ 1 ವಾರ ಟೈಮ್ ಅನ್ನ ಕೇಳಿದ್ದಾರೆ. ಕಾರಣ ಇಷ್ಟೇ, ಇದು ಕೇವಲ DC ಅಥವಾ ತಾಲೂಕ್ ಪಂಚಾಯತಿ ತಹಶೀಲ್ದಾರ್ ಮುಖಾಂತರ ಆಗುವಂತ ಕೆಲಸ ಅಲ್ಲ. ಇದು ಸರ್ಕಾರದ ಮಟ್ಟದಲ್ಲಿ ಡಿನೋಟಿಫಿಕೇಶನ್ ಆಗ್ಬೇಕು. ಡಿನೋಟಿಫಿಕೇಶನ್ ಆದ ನಂತರ ನಿಮ್ಗಳಿಗೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಶಾಸಕರ ನಡೆ ಯಾವ ಕಡೆ ಅಂತೇಳಿ ನಾವು ಗಮನ ನೋಡ್ಬೇಕು. ಎಸ್ ಯೋಗೇಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಮ್ಮ ವರದಿಗಾರ ಮಾತನ್ನ ಕೂಡ ಕೇಳ್ತಾ ಇದ್ರಿ, ಏನ್ ಮಾತನಾಡ್ತಾ ಇದ್ರು, ಬೈರಾಪುರ ಗ್ರಾಮದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಅನ್ನೋದು ಉಂಟಾಗಿದೆ ಅಂತ. ನಾನು ಆಗ್ಲೇ ಹೇಳ್ತಾ ಇದ್ದೆ, 1 ಅಲ್ಲ 2 ಅಲ್ಲ 8 ಅಂದ್ರೆ 80 ವರ್ಷಗಳಿಂದನೂ ಕೂಡ ಅಲ್ಲಿ ವಾಸವಾಗಿದ್ದಾರೆ. 20 ಮನೆಗಳಿಗೆ ಈ ರೀತಿಯಾಗಿ ಹಕ್ಕುಪತ್ರಗಳನ್ನ ಗೋಮಾಳ ಅಂತಾನೆ ಈಗಲೂ ಶೋ ಆಗ್ತಾ ಇದೆ. ಅದೊಂದು ಹಕ್ಕುಪತ್ರವನ್ನ ಮಾಡಿಸ್ಕೊಡೋ ಕೆಲಸವನ್ನ ಇವತ್ತುವರೆಗೂ ಕೂಡ ಯಾವುದೇ ಅಧಿಕಾರಿ ಆಗ್ಲಿ ಆ ಕ್ಷೇತ್ರದ ಶಾಸಕರಾಗ್ಲಿ ಮಾಡಿಲ್ಲ, ತಲೆಯನ್ನ ಕೂಡ ಕೆಡ್ಸ್ಕೊಂಡಿಲ್ಲ. ಸೊ ಆಗ ಅವರು ಮಾಡಿದ ಎಡವಟ್ಟಿಗೆ ಇವತ್ತು ಅಲ್ಲಿನ ಗ್ರಾಮಸ್ಥರು ಪರದಾಡೋ ಪರಿಸ್ಥಿತಿ ಉಂಟಾಗುತ್ತೆ. ಇತ್ತ ಯಾರೋ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಸರ್ಕಾರಿ ಜಾಗದಲ್ಲಿ ಇವ್ರು ಇದ್ದಾರೆ, ಅದನ್ನ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ, ತೆರವು ಮಾಡಿ ಅಂತ ಹೋಗಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಆ ಗ್ರಾಮದ ಯಾರೋ ಒಬ್ಬ ವ್ಯಕ್ತಿ. ಈಗ DC ಅವರು ಮುಂದೆ ಬಂದಿದ್ದಾರೆ, ನಾನು ಖಾಲಿ ಮಾಡಿಸ್ತೀನಿ, ಗೌರ್ಮೆಂಟ್ ಜಾಗ ಅಂತ ಪ್ರೂವ್ ಆದ್ರೆ ಅದು, ಸೊ ನಾನು ಎಲ್ಲರನ್ನು ಕೂಡ ಖಾಲಿ ಮಾಡಿಸ್ಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈಗ ಬಂದಿರುವ ಇಂಟ್ರೆಸ್ಟ್ ಯಾಕೆ ಇವ್ರಿಗೆ ಹಕ್ಕುಪತ್ರಗಳನ್ನ ಕೊಡಬೇಕಿದ್ರೆ ಬರ್ಲಿಲ್ಲ ಈ ಒಂದು ಆಸಕ್ತಿ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂತದ್ದು. ಮತ್ತು 80 ವರ್ಷ ಅಂದ್ರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಶಾಸಕರು ಬಂದು ಹೋಗಿರ್ತಾರೆ. ಅಷ್ಟು ಶಾಸಕರು ಬಂದ್ರು ಕೂಡ ಈ ಒಂದು ಬೇಡಿಕೆ ಏನು ಒಂದು ಬೇಡಿಕೆನ ನಿರ್ವಹಣೆ ಮಾಡ್ಕೊಡಿಕ್ಕೆ ಆಗಿಲ್ಲ ಅಂತ ಅಂದ್ರೆ, ಬೇಡಿಕೆಯನ್ನ ಈಡೇರಿಸ್ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಈಗ ಪಾಪ ಗೋಳಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ಇರೋ ಮನೆಯನ್ನ ಕಿತ್ಕೊಂಡ್ಬಿಟ್ರೆ 80 ವರ್ಷದಿಂದ ನಾವ್ ಇಲ್ಲೇ ಇರ್ತೀವಿ, ನಮ್ ಜೀವನ ಎಲ್ಲ ಕೂಡ ಇಲ್ಲೇ ಇರುವಂತದ್ದು. ಇರೋ ಮನೆಯನ್ನು ಕಿತ್ಕೊಂಡ್ಬಿಟ್ರೆ, ಜಾಗ ಕಿತ್ಕೊಂಡ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು, ಬೀದಿಲ್ ವಾಸ ಮಾಡ್ಬೇಕಾಗಾದ್ರೆ ಅನ್ನೋ ಪರಿಸ್ಥಿತಿಯಲ್ಲಿ ಉಂಟಾಗಿದೆ.
ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಒಂದೊಂದು ಕುಟುಂಬವು ಕಣ್ಣೀರು ಹಾಕುತ್ತೆ, ಇಷ್ಟು ಒಂದು ಬೇಡ್ಕೊಳ್ಳುತ್ತೆ, ಈ ರೀತಿ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಏನು ಆಲೂರು ತಾಲೂಕಿನ ಬೈರಾಪುರ ಗ್ರಾಮದ ಒಂದು ಗೋಳನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೆ. ಯಾವ ರೀತಿಯಾಗಿ ತಮ್ಮ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತಾನು ಕೂಡ ಹೇಳ್ತಿದ್ದೆ. ಸೊ ಈ ಬಗ್ಗೆ ಮಾತನಾಡಲು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ರುದ್ರೇಗೌಡ ಅವ್ರನ್ನ ನೊಟ್ಟಿಗೆ ಕರೆಯಲಿದ್ದಾರೆ ಮತ್ತು ಈಗಿನ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಆಗಿರುವಂತದ್ದು. ಬನ್ನಿ ಮಾತನಾಡ್ಸೋಣ. ಎಸ್ ರುದ್ರೇಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಏನು ಈ ಬೈರಾಪುರ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ, 80 ವರ್ಷಗಳಿಂದ ಜೀವನ ಮಾಡ್ತಾ ಇದ್ರು ಕೂಡ ಇನ್ನು ಯಾಕೆ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ? ಯಾಕೆ ಈ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು? ಇಲ್ಲ ಮೇಡಮ್, ಹಕ್ಕುಪತ್ರ ಎಲ್ಲರ ಹತ್ರಲ್ಲೂ ಇದೆ. ಹಕ್ಕುಪತ್ರದ ವ್ಯತ್ಯಾಸ ಆಗಿಲ್ಲ. ಸರ್ವೆ ನಂಬರ್ ಗೋಮಾಳ ಅಂತ ಇದೆ. 1962ರಲ್ಲಿ ಅದು ಅಲಿಲೇಷನ್ ಆಗಿದೆ. ಅದು ಅರ್ಧಂಬರ್ಧ ಪ್ರೋಸೆಸ್ ಮಾಡಿ ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟ ಕಾರಣದಿಂದ ಈಗಲೂ ಪಾಣಿ ಒಳಗಡೆ ಗೋಮಾಳ ಅನ್ನೋ ಒಂದು ಬರ್ತಾ ಇರೋದ್ರಿಂದ ಈಗ ಈ ಸ್ವತ್ತು ಇಲ್ಲಿವರೆಗೂ ಕ್ರಯ ಆಗ್ತಾ ಇತ್ತು, ಬೇರೆಯವ್ರಿಗೆ ಈ ಸ್ವತ್ತು ಆಗ್ತಾ ಇತ್ತು. ಬಟ್ ಈಗ 2 ವರ್ಷದಿಂದ ಕಂಪ್ಯೂಟರ್ ಪಾಣಿ ಬಂದಾಗಿಂದ ಅದರಲ್ಲಿ ಗೋಮಾಳ ಅಂತ ಬರ್ತಾ ಇರೋದ್ರಿಂದ ಯಾರಿಗೂ ಈ ಸ್ವತ್ತು ಆಗ್ತಾ ಇಲ್ಲ. ಅದನ್ನ ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಮತ್ತೆ ಏನಾದ್ರು ಮನೆ ಕಟ್ಲಿಕ್ಕೆ ಅಂತ ಹೋದಾಗ್ಲೂ ಅದ್ರಲ್ಲಿ ಏನಾದ್ರು ನಮ್ಗೆ ಇದು ಕೊಡಿ, ನಿಮ್ಮ ಪರವಾನಗಿ ಕೊಡಿ ಅಂತ ಕೇಳಿದ್ರು ಕೊಡ್ತಾ ಇಲ್ಲ ಪಂಚಾಯತಿಯಿಂದ. ಕಾರಣ ಹೇಳಿದ್ರೆ ಅದು ಗೋಮಾಳದಲ್ಲಿದೆ, ಹಂಗಾಗಿ ಕೊಡಕ್ ಬರಲ್ಲ ಅಂತ. ಪ್ರತಿಯೊಬ್ಬರ ಕೈನಲ್ಲೂ 6 ಎಕರೆ, ಅದು ಒಟ್ಟು 12 ಎಕರೆ ಇದೆ ಸಮತಲ ಗೋಮಾಳ. 6 ಎಕರೆ ಅದು ಅಲಿಲೇಷನ್ ಆಗಿದೆ 1962ರಲ್ಲಿ. ಆದ್ರೆ ಇಲ್ಲಿ ಬಂದಂತ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಮತ್ತೆ ಇಲ್ಲಿ ಬಂದಂತ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತನದಿಂದ ಇದು ಹಾಗೆ ಪೆಂಡಿಂಗ್ ಇರೋದ್ರಿಂದ ಈಗ ಯಾರಿಗೂ ಈ ಸ್ವತ್ತು ಆಗ್ತಾ ಇಲ್ಲ. ಯಾಕೆಂದ್ರೆ ಅವಾಗ ಈ ಸ್ವತ್ತು ಆಗ್ತಾ ಇತ್ತು, ಪಾಪ ನಾವು ಅವ್ರೂ ದೂರಂಗಿಲ್ಲ ನಾವು. ಯಾಕೆಂದ್ರೆ ಮೊದಲು ಈಗ 2-3 ವರ್ಷದ ಹಿಂದೆ ಕ್ರಯ ಆಗ್ತಾ ಇತ್ತು ಈ ಸ್ವತ್ತು. ಈಗ 2 ವರ್ಷದ ಹಿಂದೆ ಇತ್ತೀಚೆಗೆ ಅದು ಆಗ್ತಾ ಇಲ್ಲ. ಅದು ಈಗಿನ ಒಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ. ಹೇಗಾಗ್ತಾ ಇತ್ತು ರುದ್ರೇಗೌಡ್ರೆ? ಹೇಗಾಗ್ತಾ ಇತ್ತು ಅಂದ್ರೆ ಅದು ಮೊದಲು ಪಾಣಿ ಒಳಗಡೆ ಗೋಮಾಳ ಅಂತ ಬರ್ತಾ ಇರಲಿಲ್ಲ ಮೇಡಮ್. ಎಲ್ಲರಿಗೂ ಹಕ್ಕುಪತ್ರ ಇತ್ತು. ಹಕ್ಕುಪತ್ರದ ಆಧಾರದ ಮೇಲೆ ಪಂಚಾಯತಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ರು. ಮತ್ತೆ ಅದನ್ನ ರೆವಿನ್ಯೂ ಇದ್ರಲ್ಲೂ ಕ್ರಯ ಮಾಡಿ ಅದನ್ನ ಮಾರಾಟನೂ ಮಾಡ್ಲಿಕ್ಕೆ ಅವರು ಮಾಡ್ಕೊಡ್ತಾ ಇದ್ರು. ಬಟ್ ಈ ಕಾರಣಾಂತರಗಳಿಂದ ಈಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಏನು ವೀರಭದ್ರ ಸ್ವಾಮಿ ಶಂಕರಾಚಾರ್ಯ ಅಂತ ಏನ್ ಹೇಳಿದೆ, 2006-7ರಲ್ಲಿ ಅವನು ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಅವ್ರಿಗೂ 2040 ಹಕ್ಕುಪತ್ರ ಕೊಟ್ಟಿದ್ದಾರೆ ಚೌಳಗೆರೆ ಸರ್ವೆ ನಂಬರ್ ಅಲ್ಲಿ. ಆತ ಅಕ್ಕಪಕ್ಕದವ್ರನ್ನೆಲ್ಲ ಬೆದರಿಸಿಕೊಂಡು ರಾಜಕೀಯ ಪ್ರಭಾವಿಯಾಗಿರೋದ್ರಿಂದ ಅದನ್ನ 78-100ಕ್ಕೆ ತಿದ್ದುಪಡಿ ಮಾಡಿದ್ದಾನೆ ನಮ್ಮ ಗ್ರಾಮ ಪಂಚಾಯತಿ ರೆಕಾರ್ಡ್ ಬುಕ್ ಅಲ್ಲಿ. ಆಗ ರೋಹಿತ್ ಪಿಡಿಒ ಅಂತ ಇದ್ರು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ. ಅವರನ್ನ ಬಳಸ್ಕೊಂಡು ಈ ಖಾತೆನ ತಿದ್ಕೊಂಡಿದ್ರೆ ಈಗ ಅದು ಕುಂದುಕೊರತೆ ವಿಭಾಗಕ್ಕೆ ಕೋರ್ಟಿಗೆ ಹೋಗಿ ಮತ್ತೆ ಅಲ್ಲಿಂದ ತಹಸೀಲ್ದಾರ್ ಹೊರದೂಡುವ ಒಂದು ಆದೇಶವನ್ನ ಏನು ಅತಿ ಹೆಚ್ಚು ಆಕ್ರಮಿಸಿಕೊಂಡಿದ್ದಾರೆ ಜಾಗವನ್ನ 2400 ಅಡಿ ಬಿಟ್ಟು ಉಳಿದದನ್ನ ವಶಪಡಿಸ್ಕೋಬೇಕು ಅಂತ ಈಗ ಆದೇಶ ಆಗಿದೆ. ಈಗ ಹೋಗಿ ಅವರು ಹೈಕೋರ್ಟ್ ಇಂದ ಒಂದು ತಡೆಯಾಜ್ಞೆ ತಂದಿದ್ದಾನೆ. ಆ ತಡೆಯಾಜ್ಞೆಯಲ್ಲಿ 4 ವಾರದಿಂದ 4 ತಿಂಗಳೊಳಗೆ ಅದನ್ನ ಪ್ರೋಸೆಸ್ ಮಾಡಿ
ಕೋರ್ಟಿಗೆ ಒಪ್ಪಿಸ್ಬೇಕು ಅಂತ ತಹಸೀಲ್ದಾರರಿಗೆ ಈಗ ಆದೇಶ ಆಗಿದೆ. ಈಗ ಅವ್ರನ್ನ ಹೊರದೂಡಿಸ್ಬೇಕು. ಈಗ ನನ್ನನ್ನು ಹೊರದೂಡಿಸ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಊರೂರು ಎಲ್ಲರ ಮೇಲೂ ಅರ್ಜಿ ಕೊಟ್ಟಿದ್ದಾರೆ. ಈತ ಸರ್ವೆ ನಂಬರ್ 35 ಸಮದಲೆ ಗ್ರಾಮದಲ್ಲಿ ಎಲ್ಲರೂ ಹೆಚ್ಚುವರಿ ಜಾಗವನ್ನ ಹೊಂದಿದ್ದು ಯಾವುದೇ ಹಕ್ಕುಪತ್ರಗಳನ್ನ ಹೊಂದಿಲ್ಲ ಅಂತ ಸುಳ್ಳು ಒಂದು ಹೇಳಿಕೆಯನ್ನ ನೀಡಿ ಅದನ್ನ ಸಂಪೂರ್ಣ ದಾಖಲೆಯನ್ನು ನಾವು ನಿಮ್ಮ ಸುದ್ದಿವಾಹಿನಿಗೆ ನಾವು ತಲುಪಿಸಿದೀವಿ ಮೇಡಮ್. ಏನು ಎಲ್ಲ ಹಕ್ಕುಪತ್ರಗಳದು ಮತ್ತೆ ಕ್ರಯ ಪತ್ರಗಳು ಎಲ್ಲ ಸಮರ್ಪಕವಾಗಿದೆ ಅನ್ನೋದನ್ನ ದಾಖಲೆಗಳನ್ನ ಕೊಟ್ಟಿದೀವಿ ನಾವು. ಇವನು ಆ ಅರ್ಜಿ ಕೊಟ್ಟಿರೋದನ್ನು ಸಹ ಕೊಟ್ಟಿದೀವಿ. ಯಾಕೆಂದ್ರೆ ಜನಗಳಿಗೆ ಒಂದು ಮೊದಲೇ ಕಷ್ಟದಲ್ಲಿದ್ದಾರೆ ಪಾಪ. ಎಷ್ಟೋ ಜನ ಸಾಲ ಮಾಡಿ ಅದನ್ನ ಮಾರಬೇಕು, ನಮಗೆ ನಮ್ಮ ಜೀವನ ನಡೆಸಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರು ಅದ್ ಮಾರಕ್ ಆಗ್ತಾ ಇಲ್ಲ. ಇವ್ರು ಅದನ್ನೆಲ್ಲ ಹೋಗ್ಬಿಟ್ಟು ಅದನ್ನ ಈಸತ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಇವ್ರ ಹತ್ರ ಎಲ್ಲ ಹಣ ಇಸ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಇವ್ರದ್ದು ಜೀವನನೇ ಆ ತರ ಬಂದಿದೆ ಮೊದಲಿಂದನು. ಇದೇ ರೀತಿ ಅವರು ಅದ್ರಲ್ಲೂ ಊರಿಗೆ ಒಂದು ಮಾರ್ಗವಾಗಿದೆ ಮೇಡಮ್ ಈ ಒಂದು ವಿಚಾರ. ಈಗ ನಮ್ಮ ಶಾಸಕರಾದಂತ ಸಿಮೆಂಟ್ ಮಂಜೂರ್ ಮುತುವರ್ಜಿ ವಹಿಸಿ ಮೊನ್ನೆ ದಿನ ಶಾಸಕರೇ ಅಲ್ಲಿ ಇದು ತಹಸೀಲ್ದಾರ್ನ ಕರೆಸಿ ಅವ್ರ ಆಫೀಸಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಪ್ರೋತ್ಸಾಹ ಈಗ ಪ್ರಗತಿಯಲ್ಲಿದೆ. ಅಲಿಲೇಷನ್ ಆಗಿರೋದನ್ನೆಲ್ಲ ಈಗ ಏನು 6 ಎಕರೆ ಮಾತ್ರ ಅಲಿಲೇಷನ್ ಆಗಿದೆ 12 ಎಕರೆಲಿ. 6 ಎಕರೆನ ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲಾರ್ಗು ಈ ಸತ್ ಬರಂಗ್ ಮಾಡಿ ಅದನ್ನ ಗೋಮಾಳನ ತೆಗಿಸ್ತೀವಿ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ನಮ್ಮ ಶಾಸಕರು ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಅವರ ಮಾರ್ಗದರ್ಶನದಲ್ಲಿ ತಹಸೀಲ್ದಾರ್ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ವಾರದ ಒಳಗಡೆ ಬಂದು ನಿಮ್ಮ ಎಲ್ಲಾ ಗ್ರಾಮವನ್ನ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಸುಳ್ಳು ಮಾಹಿತಿ ಕೊಟ್ಟು ಜನಗಳು ಭಯಭೀತರಾಗಿದ್ದಾರೆ. ಇಲ್ಲಿ ಈಗ ಡಿಸಿ ಅವ್ರ ಗಮನಕ್ಕೆ ಹೋಗಿದ್ಯಾ? ಈಗ ನೀವು ಕಾರ್ಯಕ್ರಮದಲ್ಲಿ ಆಲೂರಲ್ಲಿ ನಡೀತು. ಅವತ್ತಿನ ದಿನ ಒಂದು 200 ಜನ ಗ್ರಾಮಸ್ಥರು ಬಂದು ತಮ್ಮ ಎಲ್ಲಾ ಬೇಡಿಕೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೋಗಿದ್ದಾರೆ. ನಾವು ಮೊನ್ನೆ ದಿನನೂ ಹೋಗಿ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಂಡಾಗ ತಹಸೀಲ್ದಾರ್ಗೆ ಇಮಿಡಿಯೇಟ್ ಆಗಿ ಇದನ್ನ ಕಾರ್ಯಪ್ರವೃತ್ತವಾಗಿ ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದಾರೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲಾಧಿಕಾರಿ ಏನಿದ್ದಾರೆ ತುಂಬಾ ಅವ್ರ ಬಗ್ಗೆ ಹೇಳಿಕೆ ಆಗಿದೆ ಮೇಡಮ್. ಆ ತರ ಒಂದು ಕಾರ್ಯಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಅವರು ಹೇಳಿದಾರ ಮಾಡಿಸ್ಕೊಡೋದಕ್ಕೆಲ್ಲ ಕೆಲಸವನ್ನ ಮಾಡಿಸ್ಕೊಡ್ತೀನಿ ಅಂತ. ಖಂಡಿತ ಮೇಡಮ್. ನಮ್ಮ ಜಿಲ್ಲಾಧಿಕಾರಿಗಳು ಸತ್ಯಭಾಮ ಏನಿದ್ದಾರೆ ಅವ್ರು ಸತ್ಯಭಾಮನೇ ಮೇಡಮ್ ಅವರು. ಯಾಕೆಂದ್ರೆ ನಮ್ಮ ಜನಗಳ ಸಮಸ್ಯೆಗಳಿಗೆ ಅಷ್ಟೇ ಒಂದು ಕರುಣಾಮಯಿಯಾಗಿ ಸ್ಪಂದಿಸ್ತಾರೆ ಮೇಡಮ್. ಎಸ್ ವೀರಭದ್ರಗೌಡ್ರೆ, ಸೊ ಈಗ 2 ವರ್ಷದಿಂದ ಈ ರೀತಿ ಸಮಸ್ಯೆ ಉಂಟಾಗಿದೆ ನಿಮಗೆ. ಅವರು ಎಸ್ ಧನ್ಯವಾದಗಳು ವೀರಭದ್ರ ಅವರೇ, ನನ್ನೊಟ್ಟಿಗೆ ಮಾತನಾಡಿದ ಮೇಡಮ್. ಸಾರಿ ರುದ್ರೇಗೌಡ ಅವರೇ, ಧನ್ಯವಾದಗಳು. ಓಕೆ ಮೇಡಮ್. ಸಿನು ಅವರ ಮಾತನ್ನು ಕೂಡ ಕೇಳ್ತಾ ಇದ್ರಿ ಯಾವ ರೀತಿ ಹಾಕಿದೆ ಅನ್ನೋದನ್ನ. ಈಗ ಸದ್ಯಕ್ಕೆ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಹೋಗಿ ಮಾತನಾಡಿದೀವಿ. ಅವರು ತಹಸೀಲ್ದಾರ್ನ ಕರೆಸಿ ಮಾತನಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಕೂಡ ನಾನು ಇವಾಗ ಗಮನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಆಗತ್ತಾ. ಈಗ್ಲಾದ್ರೂ ಕೂಡ ಆ ಗೋಮಾಳ ಅಂತ ಏನು ತೋರಿಸ್ತಾ ಇದೆ ಅದೆಲ್ಲವೂ ಕೂಡ ಸರಿಯಾಗಿ ಇವರ ಸ್ವತ್ತು ಇವರಿಗೆ ಸಿಗತ್ತಾ, ಹಕ್ಕುಪತ್ರ ಸಿಗತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕಿದೆ. ಈ ಬಗ್ಗೆ ಮಾತನಾಡಿದವರಿನ ಗ್ರಾಮಸ್ಥರಾದಂತಹ ಕುಮಾರಸ್ವಾಮಿ ಅವರ ನೊಟ್ಟಿಗೆ ಇದ್ದಾರೆ. ಎಸ್ ಕುಮಾರಸ್ವಾಮಿ ಅವರ ಎಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಮೇಡಮ್. ಎಸ್ ಈಗ ಏನು ನಿಮ್ಮ ಗ್ರಾಮದಲ್ಲಿ ಈಗ ಪರಿಸ್ಥಿತಿ ಉಂಟಾಗಿರುವಂತದ್ದು, ಹಕ್ಕುಪತ್ರಗಳಿಂದ ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಇನ್ನು ರುದ್ರೇಗೌಡ್ರು ಅನ್ನೋರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈಗ ಶಾಸಕರ ಗಮನಕ್ಕೆ ತಂದಿದ್ದೀರಾ ಮತ್ತು ಏನೆಲ್ಲ ಅಲ್ಲಿ ಆಗ್ತಾ ಇದೆ ಅಂತ. ಸೊ ನೀವೇನ್ ಹೇಳ್ತೀರಾ ಈ ಒಳ ಜಗಳಕ್ಕೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರೋದ್ರ ಬಗ್ಗೆ? ಮೇಡಮ್ 82, 83 ಮಂಡಲ ಪ್ರಧಾನರಾಗಿದ್ರು ಸಂದರ್ಭದಲ್ಲಿ ಹಕ್ಕುಪತ್ರನ ಕೊಟ್ರು. ಮತ್ತೆ ಆ ನಿವೇಶನಗಳಿಗೆ ಯಾವುದೇ ತರದ ಒಂದು ಈ ಸ್ವತ್ತಾಗ್ಲಿ ಗ್ರಾಮ ಪಂಚಾಯತ್ ಮತ್ತೆ ಬೇರೆ ಬೇರೆ ಸೈಟಿಗೆ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲಾತಿಗಳನ್ನು ಸಹ ಇದುವರೆಗೂ ಕೊಡಕ್ಕಾಗ್ತಾ ಇಲ್ಲ.
ಇವತ್ತಿನ ಇದ್ರಲ್ಲಿ ಈ ಖಾತೆ ಅವಶ್ಯಕತೆ ಇದೆ, ಯಾವ್ದೊಂದಕ್ಕೂ ಈ ಖಾತೆ ಕೇಳ್ತಾರೆ. ಈ ಖಾತೆನೆ ಮಾಡ್ಕೊಡ್ತಾ ಇಲ್ಲ, ಮಾಡ್ಕೊಡಕ್ ಬರಲ್ಲ ಅಂತಾರೆ. ಅದು ಸರ್ವೆ ನಂಬರ್ ಜಾಗ ಅಂತಾರೆ. ಅದಕ್ಕಾಗಿ ಈಗಾಗ್ಲೇ ನಾವು ಶಾಸಕರ ಗಮನಕ್ಕೆ ತಂದಿದೀವಿ, ಗ್ರಾಮಸ್ಥರೆಲ್ಲ. ಹೇಳಿ ಮೇಡಮ್. ಕುಮಾರಸ್ವಾಮಿ ಅವರೇ ಹೇಳಿ, ಹೇಳ್ತಾ ಇದ್ರಿ. ಸೊ ಇವಾಗ ಇದು 80 ವರ್ಷದಿಂದ ಇದೇ ರೀತಿ ಪರಿಸ್ಥಿತಿ ಉಂಟಾಗಿದೆ. ನೀವು ಕೇಳ್ಕೊ ಬರ್ತಾ ಇದ್ರು ಕೂಡ ಯಾವ ಅಧಿಕಾರಿಗಳಾಗ್ಲಿ ಇನ್ನೊಬ್ರಾಗ್ಲಿ ಬಂದು ಮಾಡಿಸ್ಕೊಟ್ಟಿಲ್ಲ. ಹೌದೌದೌದು. ಈಗ ಸುಮಾರು ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ಹೋರಾಟ ಇದು ನಿರಂತರವಾಗಿ ಐತೆ. ಮೊದ್ಲೆಲ್ಲ ಮಾಡ್ಕೊಡ್ತಾರೆ ಅನ್ನೋ ಆಶಾಭಾವನೆಯಲ್ಲಿ ಇದುವರೆಗೂ ಇದ್ರು ಜನಸಾಮಾನ್ಯರು. ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಈಗ ಶಾಸಕರ ಗಮನಕ್ಕೆಲ್ಲ ತಂದವ್ರೆ. ಸದ್ಯದ್ರಲ್ಲೇ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಹೇಳಿವ್ರೆ. ನಿಮ್ಗೇನ್ ಅನ್ಸುತ್ತೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ? ಅಂದ್ರೆ ಈಗ ಮಾಡಿಸ್ಕೊಡ್ತಾರೆ ಅಂತ ಅನ್ಸ್ತಿದ್ಯಾ? ಆಗುತ್ತೆ. ನಮ್ಮ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟು ಸಾಮಾನ್ಯ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅನ್ನೋ ಭರವಸೆ ಇದೆ. ಡಿಸಿ ಅವ್ರ ಏನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ? ಮೇಡಮ್, ಡಿಸಿ ಅವ್ರ ಏನ್ ಹೇಳಿದ್ರು? ಮೇಡಮ್ ಎಲ್ಲ ಇದಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಾಗ್ಲೂ ಅವರು ಎಲ್ಲ ಭರವಸೆ ಕೊಟ್ಟವ್ರೆ. ಶಾಸಕರು ಸಹ ಅವರಿಗೆ ಮನವರಿಕೆ ಮಾಡಿಕೊಟ್ಟವ್ರೆ. ಆಮೇಲೆ ಹಿಂದೆ ಇವರು ಎಲ್ಲ ಹೋರಾಟ ಮಾಡಿದ್ದಾರೆ. BC ಶಂಕರಾಚಾರ್ಯರು, ವೀರಭದ್ರ ಸ್ವಾಮಿ ಅಂತ ಹೇಳಿ ಅವರು ಹೋರಾಟ ಮಾಡಿದ್ದಾರೆ. ದೇವರಾಜ್ ಗೌಡ್ರು ಅಂತ ಹೇಳಿ ಅವರು ಇದು ಕೊಡ್ಬೇಕು, ಈ ಸ್ವತ್ತನ್ನ ಮಾಡ್ಕೊಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಹೇಳಿದ್ದಾರೆ ಎಲ್ಲರೂ. ಹಾಗಾಗಿ ಆಗುತ್ತೆ ಅನ್ನೋ ಭರವಸೆ ಇದೆ. ಎಸ್ ಧನ್ಯವಾದಗಳು ಕುಮಾರಸ್ವಾಮಿ ಅವರ ಇಷ್ಟೊತ್ತಿನೊಟ್ಟಿಗೆ ಮಾತನಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಇನ್ನು ಕೇಳ್ತಾ ಇದ್ರೆ ಇಲ್ಲಿನ ಗ್ರಾಮಸ್ಥರು ಕುಮಾರಸ್ವಾಮಿ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಸೊ ಈ ಒಂದು ಸಮಸ್ಯೆ ಈಗಿಂದಲ್ಲ, ಬಹಳಷ್ಟು ವರ್ಷಗಳಿಂದನೂ ಕೂಡ ಇರುವಂತದ್ದು. ಸದ್ಯಕ್ಕೆ ಈಗ ಏನು ಹೋರಾಟಕ್ಕೆ ಇಳಿದಿದ್ದಾರೆ, ಹೋರಾಟಕ್ಕೆ ಇಳಿದ ನಂತರ ಆ ಒಂದು ಶಾಸಕರ ಹತ್ರ ಮನವಿಯನ್ನ ಮಾಡಿದ ನಂತರ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ. ಮಾಡಿಸ್ಕೊಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ನಮಗೆ ನಂಬಿಕೆ ಇದೆ ಮಾಡಿಸ್ಕೊಡ್ತಾರೆ ಅಂತ ಆಗಿದೆ. ಬಟ್ ಆದ್ರೆ ನಾವು ನೋಡೋದಾದ್ರೆ ಆಗ್ಲೇ ಏನು ರುದ್ರೇಗೌಡರು ಮಾತನಾಡ್ತಾ ಇದ್ರು, ಇನ್ನೊಬ್ರು ಗ್ರಾಮಸ್ಥರಾಗಿದ್ರು ಅಂತವ್ರು, ಅವರು ವೀರಭದ್ರೇಶ್ವರ ಅನ್ನೋಂಥವ್ರು ಯಾವ ರೀತಿಯಾಗೆಲ್ಲ ವಂಚನೆಯನ್ನ ಮಾಡಿ ಜಾಗವನ್ನ ತೆಗೆದುಕೊಂಡು ನಂತರ ಗ್ರಾಮಸ್ಥರೆಲ್ಲರೂ ತಿರುಗಿ ಬಿದ್ದಾಗ ಹೋಗಿ ಗ್ರಾಮಸ್ಥರ ಮೇಲೆ ಒಂದು ಆರೋಪವನ್ನ ಮಾಡಿರುವಂತದ್ದು, ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಜಕ್ಕೂ ಕ್ವಶನ್ ಆಗತ್ತೆ. ಇದೇ ರೀತಿ ನಮ್ಮ ಸಮಾಜದಲ್ಲಿ ಆಗುವಂಥದ್ದು. ನಾವ್ ಯಾವಾಗ ಅವ್ರು ತಪ್ಪನ್ನ ಮಾಡ್ತಾ ಇದ್ರೆ ಅಂತ ಹೋಗಿ ಹೇಳ್ತೀವೋ, ಆ ತಪ್ಪು ಅಂತ ಹೇಳಿದಾಗ ನಮಗೆ ತಿರುಗಿ ಬೀಳ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಆಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತ. ಮತ್ತೊಂದನ್ನು ಕೂಡ ಹೇಳ್ತಾ ಇದ್ದೆ, ಏನು ಈಗ ಗ್ರಾಮಸ್ಥರನ್ನ ಒಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ವೀರಭದ್ರೇಶ್ವರ ಅಂದ್ರೆ ವೀರಭದ್ರ ಸ್ವಾಮಿ ಅನ್ನೋರು ಒಬ್ರು ಇದ್ದಾರೆ, ಅವರಿಂದ ನಮ್ಗೆ ಏನೇನೋ ಆಗ್ತಿದೆ ಅಂತ ಆರೋಪಗಳು ಕೂಡ ಮಾಡ್ತಾ ಇದ್ರೆ, ಅದನ್ನು ಕೂಡ ನೀಡ್ತಾ ಇದ್ರಿ. ಸೊ ಈ ಆರೋಪಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ವೀರಭದ್ರ ಸ್ವಾಮಿ ಅವರು ನನ್ನೊಟ್ಟಿಗೆ ಕರೆಯಲಿದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಎಸ್ ವೀರಭದ್ರ ಸ್ವಾಮಿ ಅವರ ಈಡನ್ಸ್ ನ್ಯೂಸ್ಗೆ ಸ್ವಾಗತ. ಈಗ ನಾನು ನಿಮ್ಮ ಗ್ರಾಮಸ್ಥರ ಜೊತೆ ಮಾತನಾಡ್ಬೇಕಾದ್ರೆ ನಿಮ್ ಮೇಲೆ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ನೀವು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ಏನು ಅಲ್ಲಿ ಇದ್ದಾರೆ 100-120 ಮನೆಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ, ನಿಮ್ಮಿಂದ ಈ ರೀತಿ ಪರಿಸ್ಥಿತಿ ಉಂಟಾಗಿದಂತ ಆರೋಪ ಬಂದಿರುವಂತದ್ದು. ಸೊ ಇದಕ್ಕೆ ನೀವು ಏನು ಸಮರ್ಥನೆಯನ್ನ ಕೊಡ್ತೀರಾ? ಎಷ್ಟು ಸತ್ಯ ಎಷ್ಟು ಸುಳ್ಳು? ಮತ್ತು ನೀವು ಲೆಟರ್ ಅನ್ನ ಕೂಡ ಬರ್ದಿದ್ದೀರಾ ಈಗಾಗ್ಲೇ ಸರ್ಕಾರಕ್ಕೆ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಈಗ ವೀರಭದ್ರ ಸ್ವಾಮಿ ಅವರ? ಮೇಡಮ್, ಈಗ
1972-73ರಲ್ಲಿ ಹ್ಮ್ ಡಿ.ಸಿ. ಶಂಕರಾಚಾರ್ಯ ಬಿನ್ ಸಮೀರಾಚಾರ್ಯ ಅಂತ ನಮ್ಮ ತಂದೆಯವರು, ಹ್ಮ್ 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 ಅವ್ರ ತಂದೆಯವರ ಹೆಸರಿಗೆ ಆಲೂರು ತಹಸೀಲ್ದಾರ್ ಅವರ ಕಚೇರಿಯಿಂದ ಹಕ್ಕುಪತ್ರವನ್ನ ನೀಡಿರ್ತಾರೆ. ಹ್ಮ್ ಸರ್ವೆ ನಂಬರ್ 100 ಚೌಲಗೆರೆ ಗ್ರಾಮ ಬೈರಾಪುರ ಪಂಚಾಯತಿ ವ್ಯಾಪ್ತಿಗೆನೆ ಬರುತ್ತೆ. ಹ್ಮ್ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಸುಮಾರು ಇಲ್ಲಿಗೆ 52 ವರ್ಷಗಳಾಯ್ತು. ಹ್ಮ್ 52 ವರ್ಷಗಳಿಂದ ಹಿಂದಿನಿಂದಲೂ ಮನೆ ಕಟ್ಕೊಂಡು ಕೊಟ್ಟಿಗೆ ಮನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಹ್ಮ್ ಆಮೇಲೆ ಇದ್ ಮಾಡ್ಕೊಂಡು ಆ ಬಡಾವಣೆನಲ್ಲೂ ಕೂಡ 34 ಹಕ್ಕುಪತ್ರಗಳನ್ನ ಹಿಂದಿನ ತಹಸೀಲ್ದಾರ್ ಕಚೇರಿಯಿಂದಲೂ ಕೂಡ ವಿತರಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನೆ ಕಟ್ಕೊಂಡು ಕೈ ತೋಟಗಳನ್ನ ಮಾಡ್ಕೊಂಡು ಹ್ಮ್ ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಅದ್ರಲ್ಲಿ ಈ ರುದ್ರೇಗೌಡ ಮತ್ತೆ ರವಿಕುಮಾರ್ ಅಂತಕ್ಕಂಥ 2 ಜನ ಗ್ರಾಮ ಪಂಚಾಯತಿ ಸದಸ್ಯರು ಹ್ಮ್ ಜಿಲ್ಲಾ ಪಂಚಾಯತಿ ಹಾಸನದಲ್ಲಿ ಮೈಸೂರು ವಿಭಾಗದ ಕುಂದು ಕೊರತೆ ಪ್ರಾಧಿಕಾರ ಅಂತಕ್ಕಂಥ ಒಂದು ಪ್ರಾಧಿಕಾರ ಇದೆ. ಹ್ಮ್ ಆ ಪ್ರಾಧಿಕಾರಕ್ಕೆ ಏನೇ ಅಂತ ಇವರು ಅರ್ಜಿ ಬರೀತಾರೆ. ವೈಯಕ್ತಿಕ ಇಂಟೆನ್ಷನ್ ಏನಾಯ್ತು, ಈ ರುದ್ರೇಗೌಡ ಮತ್ತೆ ರವಿಕುಮಾರ್ ಒಂದು ಬೆಂಬಲಿಗರು 2023 ಜುಲೈ ತಿಂಗಳಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ 2ನೇ ಅವಧಿ ಅಧ್ಯಕ್ಷ ಚುನಾವಣೆ ನಡೆಯುತ್ತೆ. ಹ್ಮ್ ಆ ಅಧ್ಯಕ್ಷ ಚುನಾವಣೆಗೆ ಹ್ಮ್ ರುದ್ರೇಗೌಡ ಮತ್ತೆ ಇವನು ರವಿಕುಮಾರ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಏನಿದ್ದಾರೆ ಹ್ಮ್ ಅವರು ಮಾಜಿ ಅಧ್ಯಕ್ಷಗಳು ಕೂಡ. ಹ್ಮ್ ಹ್ಮ್ ರುದ್ರೇಗೌಡ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆ ತೆರವಾದಂತ ಜಾಗಕ್ಕೆ ಮೊದಲು ರವಿಕುಮಾರ್ ಅಧ್ಯಕ್ಷ ಆಯ್ತ. ರವಿಕುಮಾರ್ ಅಧ್ಯಕ್ಷ ರಾಜೀನಾಮೆ ಕೊಟ್ಟ ನಂತರ ರುದ್ರೇಗೌಡ ಅಂತಕ್ಕಂಥವನು 4 ರಿಂದ 5 ತಿಂಗಳಿಗೆ ರುದ್ರೇಗೌಡ ಇದಾಯ್ತ ಏನೋ ಅಧ್ಯಕ್ಷ ಆದ. ರುದ್ರೇಗೌಡ ರಾಜೀನಾಮೆ ಇಂದ ತೆರವಾದಂತ ಸ್ಥಾನಕ್ಕೆ 2ನೇ ಅವಧಿ ಸಾಮಾನ್ಯ ಮಹಿಳಾ ಕ್ಷೇತ್ರ ಬಂತು. ಮೀಸಲಾತಿ ನಿಗದಿ ಆಯ್ತು. ಆ ಮೀಸಲಾತಿ ನಿಗದಿ ಆಗಿದ್ದಂತ ಸಂದರ್ಭದಲ್ಲಿ ಏನಾಯ್ತು, ನಮ್ಮ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಪ್ರೆಸೆಂಟ್. ಈ ರುದ್ರೇಗೌಡ ಮತ್ತು ರವಿಕುಮಾರ್ ಅಂತಕ್ಕಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತೆ ಸದಸ್ಯರು ಏನಿದ್ರು ಅವರ ಬೆಂಬಲಿಗರು ಒಬ್ಬರನ್ನ ಚುನಾವಣೆಗೆ ಅಧ್ಯಕ್ಷ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಲ್ಲಿಸ್ಕೊಂಡಿದ್ರು. ಗ್ರಾಮ ಪಂಚಾಯತಿನಲ್ಲಿ 15 ಸದಸ್ಯರ ಸಂಖ್ಯಾಬಲ ಇತ್ತು. 15 ಸಂಖ್ಯಾಬಲದಲ್ಲಿ 8 ವೋಟ್ ಯಾರ ಕಡೆಗೆ ಮತಗಳು ಯಾರ ಕಡೆಗೆ ಆಗ್ತವೆ ಅವ್ರ ಕಡೆಗೆ ಅಧ್ಯಕ್ಷ ಸ್ಥಾನ ಒಲಿತಾ ಇತ್ತು. ಇವರು ಬಂದು ನಮ್ಮ ತಾಯಿಯವ್ರನ್ನ ಕೇಳ್ಕೊಂಡಿದ್ದಾರೆ. ನಮ್ ಕಡೆ ನಿಂತಿರೋ ಅಂತವ್ರಿಗೆ ರವಿಕುಮಾರ್ ಅಂತಕ್ಕಂಥ ನಮ್ಮ ಮನೆಗ್ ಬಂದು ಇದ್ ಮಾಡಿ, ನಾನು ಇಲ್ಲ ನಮ್ದು ಇದು ಮತದಾನ ನಮ್ಮ ಹಕ್ಕು, ಸಾಧಕಿತ ಗೌಪ್ಯ ಮತದಾನ ಇರುತ್ತೆ, ಬಹಿರಂಗವಾಗಿ ನಾವ್ ಇದ್ ಮಾಡಕ್ಕಾಗಲ್ಲ, ಯಾರ ಅಭ್ಯರ್ಥಿ ಅಂತ ನಮಗೆ ಅವತ್ತೇ ಸೂಕ್ತ ಅನ್ಸುತ್ತೆ ನಾವು ಅವರಿಗೆ ಮತದಾನ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೆ. ಆ ನಂತರದಲ್ಲಿ ಅವ್ರ ಕಡೆ ಏನಿದ್ರು ಅವ್ರ ಕಡೆ ನಿಲ್ಲಿಸ್ಕೊಂಡಿದ್ರು, ಅವರು ಚುನಾವಣೆನ ಸೋತ್ರು. ಆದ್ರೆ ವೀರಭದ್ರ ಸ್ವಾಮಿ ಅವ್ರ ತಾಯಿಯವರ ಮತನ ನಮ್ಮ ಬೆಂಬಲಿಗರಿಗೆ ಹಾಕಿಸ್ಲಿಲ್ಲ ಅಂತಕ್ಕಂಥ ವೈಯಕ್ತಿಕ ಇಂಟೆನ್ಷನ್ ನ ಇಟ್ಕೊಂಡು ಇದನ್ನ ಸಾಬೀತ್ ಮಾಡಿ ಅಂದ್ರೆ ಸಂಪೂರ್ಣ ಎಲ್ಲಾನು ಸಾಬೀತ್ ಮಾಡಕ್ಕೂ ನಾನು ತಯಾರಿದ್ದೀನಿ. ನನ್ಗೆ ಹಣಕ್ಕೆ ಅಪ್ರೋಚ್ ಮಾಡಿರೋದು ಯಾವ್ದು ಇದೇ ರವಿಕುಮಾರ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ನಿಮ್ ತಾಯಿ ಓಟನ್ನ ಹಾಕ್ಸಿ ನಿಮ್ ಮನೆಗೆ ಇಷ್ಟು ಕಳಿಸ್ಕೊಡ್ತೀನಿ ಮಾಡ್ತೀನಿ ಅಂತಕ್ಕಂಥ ಅಪ್ರೋಚ್ ಮಾಡಿರೋದು, ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡಿರೋದು ಎಲ್ಲದೂ ಇದೆ, ಅದೆಲ್ಲ ರೆಕಾರ್ಡ್ ಇದೆ. ಇವ್ರು ಏನಾದ್ರು ಇವರಿಬ್ರು ಹತಾಶರಾದ್ರು. ನಾವ್ 2 ಜನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಇದ್ ಮಾಡಿದ್ರು, ಸೋತ್ಬಿಟ್ವಲ್ಲ. ವೀರಭದ್ರ ಸ್ವಾಮಿ ಅವರು ಅವ್ರ ತಾಯಿ ಓಟನ್ನ ಒಂದನ್ನ ಈ ಕಡೆಗೆ ಹಾಕ್ಸಿದ್ರೆ ನಮ್ ಕಡೆ ಅಧ್ಯಕ್ಷ ಆಗರು, ಅದು ಕೈ ತಪ್ಪೋಯ್ತಲ್ಲ ಅಂತ ಹತಾಶ ಮನೋಭಾವದಿಂದ 50 ವರ್ಷಗಳಿಂದ ನಾವು ಆ ಜಾಗದಲ್ಲಿ ಇದ್ದಂತ ಜಾಗನ 50 ವರ್ಷದಿಂದ ಯಾರು ಪ್ರಶ್ನೆ ಮಾಡಿಲ್ಲ, ಯಾರು ಇಲ್ಲಿವರೆಗೂ ಇದ್ ಮಾಡಿಲ್ಲ. ಆಮೇಲೆ ನನ್ನಂತೆ ಹಕ್ಕುಪತ್ರ ಹೊಂದಿರೋ ತುಂಬಾ ಜನ ಇದಾರ ಬಡಾವಣೆನಲ್ಲಿ. ಹಕ್ಕುಪತ್ರದಕ್ಕಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ 50 ವರ್ಷದಿಂದ ನಾವು ಸ್ವಾಧೀನ ಅನುಭವದಲ್ಲಿದ್ದು ಪ್ರತಿಕೂಲ ಸ್ವಾಧೀನ ಹೊಂದ್ಕೊಂಡ್ ಬರ್ತಾ ಇದೀವಿ ಅಲ್ಲಿಂದ ಇಲ್ಲಿವರೆಗೂ. ನನ್ನಂತೆ ನನ್ನ ಪಕ್ಕದವರು ಇದಾರೆ, ಎಡಗಡೆಯವರು ಇದಾರೆ, ಬಲಗಡೆಯವರು ಇದಾರೆ, ಹಿಂದ್ಗಡೆಯವರು ಇದಾರೆ, ಮುಂದ್ಗಡೆಯವರು ಇದಾರೆ, ಎಲ್ಲರೂ ಇದಾರೆ. ಆದ್ರೆ ಈ ಒಂದು ದ್ವೇಷನ ಇಟ್ಕೊಂಡು ಏನ್ ಮಾಡಿದ್ರು, ಈ ರುದ್ರೇಗೌಡ ಮತ್ತೆ ರವಿಕುಮಾರ್ ಅಂತಕ್ಕಂಥವ್ರು ಹಾಸನ ಜಿಲ್ಲಾ ಪಂಚಾಯತಿ ಆಫೀಸ್ ನಲ್ಲಿ ಕುಂದುಕೊರತೆ ಪ್ರಾಧಿಕಾರ ಅಂತ ಒಂದು ಇದಿದೆ, ಅಲ್ಲಿಗೆ ಒಂದು ಪತ್ರ ಬರೀತಾರೆ. ಅಂದ್ರೆ ಅರ್ಜಿ ಬರೀತಾರೆ ಏನಂತ, ಭಾರತದ ಸಂವಿಧಾನದ ಅನುಚ್ಛೇದ 51ರ ಪ್ರಕಾರ ಭಾರತದ ನಾಗರಿಕರಾದ ನಾವುಗಳು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ಸ್ವತ್ತುಗಳನ್ನ ಉಳಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಅರ್ಜಿ ಬರೆದು
ಡಿ.ಸಿ. ಶಂಕರಾಚಾರ್ಯ ಬಿನ್ ಚನ್ವೀರಾಚಾರ್ಯ ಅಂತಕ್ಕಂಥವ್ರು ಸರ್ಕಾರಿ ಜಾಗನ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಒಂದು ಅರ್ಜಿನ ಬರೀತಾರೆ. ಆದ್ರೆ ಆ ಜಾಗಕ್ಕೆ ನಮಗೆ 1972-73 ಹಕ್ಕುಪತ್ರನ ತಹಸೀಲ್ದಾರ್ ಅವ್ರು ಕೊಟ್ಟಿರ್ತಾರೆ. ಹಕ್ಕುಪತ್ರಕ್ಕಿಂತ ಹೊಂದ್ಕೊಂಡಂಗೆ ಅದೇ ಜಾಗಕ್ಕೆ ಹೊಂದ್ಕೊಂಡಂಗೆ ಹೆಚ್ಚುವರಿ ಜಾಗದಲ್ಲಿ ನಾವು ಸ್ವಾಧೀನ ಅನುಭವದಲ್ಲಿ 52 ವರ್ಷಗಳಿಂದಲೂ ಇದೀವಿ. ಈಗ ಇಷ್ಟು ನೀವು ಹೇಳಿದ್ರಿ ವೀರಭದ್ರ ಸ್ವಾಮಿ ಅವರೇ, ನಾನು ಕೇಳಿಸ್ಕೊಂಡೆ ನಿಮ್ಮ ಮಾತುಗಳನ್ನ. ಈಗ ನೀವು ಏನು ಅವ್ರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು, ಸೊ ಅದು ಡಾಕ್ಯುಮೆಂಟ್ ಆಗಿ ನಮ್ಗೆ ಕಳ್ಸಿಕೊಟ್ರೆ ನಾವು ಅದನ್ನ ನಂಬೋದು. ಮತ್ತೆ ಇನ್ನೊಂದು, ರುದ್ರೇಗೌಡರು ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನೀವು ಪಂಚಾಯತಿಯಲ್ಲಿ ಇದ್ದಾಗ ಬಹಳಷ್ಟು ದುಡ್ಡನ್ನ ತಗೊಂಡಿದ್ದೀರಾ ಜನರಿಂದ ಮತ್ತು ಜಾಗಗಳನ್ನ ಒತ್ತುವರಿಯನ್ನ ಮಾಡ್ಕೊಂಡಿದ್ದೀರಾ, ತಿದ್ದುಪಡಿಯನ್ನ ಮಾಡಿದ್ದೀರಾ, ಈ ರೀತಿಯಾಗಿ ಆರೋಪ ಮಾಡಿದ್ರು. ಮತ್ತು ಆರೋಪ ಅಷ್ಟೇ ಅಲ್ಲದೆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಅಷ್ಟೂ ಕೂಡ ನಿಮ್ಗೆ ಕಳ್ಸಿಕೊಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾ ಇದ್ರೆ ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ನಾವು ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಯಾವ ಆಫೀಸ್ ಅಡ್ರೆಸ್ ಅನ್ನ ನನಗೆ ಸೆಂಡ್ ಮಾಡಿದ್ರೆ ಈ ನಂಬರ್ಗೆ ನಾನು ಖುದ್ದಾಗೆ ಬಂದು ನಿಮ್ಗೆ ಎಲ್ಲಾನು ಕೂಡ ನಿಮ್ಮ ಸ್ಟುಡಿಯೋದಲ್ಲೇ ಕುತ್ಕೊಂಡು ನಾನು ಎಲ್ಲಾನು ಮನವರಿಕೆ ಮಾಡಿ ನಾನು ವಿತ್ ಡಾಕ್ಯುಮೆಂಟ್ಸ್ ಸಮೇತನೇ ಬರ್ತೀನಿ. ಆಮೇಲೆ ನನ್ ಪ್ರಶ್ನೆ, ಗ್ರಾಮಸ್ಥರು ಹೇಳಿದ್ರು 70-80 ವರ್ಷದಿಂದ ಮನೆ ಕಟ್ಕೊಂಡು ಇದ್ ಮಾಡ್ಕೊಂಡಿದ್ದಾರೆ. ನಾನೇನ್ ಪ್ರಶ್ನೆ ಮಾಡಿ ಅರ್ಜಿ ಬರ್ದಿದ್ದೀನಿ ಅಂದ್ರೆ, ಹೌದು ನೀವ್ ಹೇಳಿದ್ರಿ ಒಂದು ಅರ್ಜಿನ ಬರ್ದಿದ್ದೀರಿ ಇನ್ನು ತಹಸೀಲ್ದಾರ್ಗೆ ಅಂತ ಕೇಳ್ತಾ ಇದ್ದೀನಿ. ನಾನ್ ಬೈರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂತ ಸೌಲ್ಗೆರೆ ಸರ್ವೆ ನಂಬರ್ 100ರಲ್ಲೂ ಕೂಡ ಗೋಮಾಳ RTC ನೋಡಿ ಮೇಡಮ್, ಅದು RTC ನಲ್ಲಿ ಗೋಮಾಳ ಅಂತ ಬರುತ್ತೆ. ಗೋಮಾಳದಲ್ಲಿ 34 ಜನ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರದ ವಿಸ್ತೀರ್ಣ 60-40 ಇದೆ ಎಲ್ಲರಿಗೂ. ಅದ್ರಲ್ಲಿ 10-15 ಜನ ಹೆಚ್ಚುವರಿ ವಿಸ್ತೀರ್ಣದಲ್ಲಿ ಇದ್ದಾರೆ. ಅಂದ್ರೆ 60-40 ಹೆಚ್ಚುವರಿ ವಿಸ್ತೀರ್ಣದಲ್ಲಿ ಇದ್ದಾರೆ. ಅದೇ ಇದ್ದೀನಿ, ಅವರು ಇದ್ದಾರೆ, ಅವರಂತೆ ನಾನಿದ್ದೀನಿ, ನನ್ನಂತೆ ಅವ್ರು. ಈಗ ನಿಮ್ಮ ವೈಯಕ್ತಿಕ ಜಗಳಕ್ಕೆ ಈಗ ನೀವು ಮತ್ತೆ ರುದ್ರೇಗೌಡರು ರವಿಕುಮಾರ್ ಏನೋ ನೀವು ಜಗಳ ಆಗುತ್ತೆ ಅಥವಾ ವೈಯಕ್ತಿಕ ದ್ವೇಷ ಏನೋ ಬೆಳೆಯುತ್ತೆ. ಆದ್ರೆ ಬೇರೆಯವರೆಲ್ಲ ಏನ್ ಮಾಡಿದ್ರು ವೀರಭದ್ರ ಸ್ವಾಮಿ ಅವರೇ? ನೀವ್ ಯಾಕೆ ಅವ್ರ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು? ಮತ್ತು ಒಂದ್ ನಿಮಿಷ ವೀರಭದ್ರ ಸ್ವಾಮಿ ಅವರೇ, ಈಗ ನೀವ್ ಹೇಳಿದ್ರಿ ನಾನು ಮಾಡಿದೀನಿ, ಅವರು ಮಾಡಿದಾರೆ, ಇನ್ನೊಬ್ರು ಮಾಡಿದಾರೆ ಅಂತ. ನೀವು ಆ ಒತ್ತುವರಿಯನ್ನ ಮಾಡ್ಕೊಂಡಿಲ್ಲ ಅಥವಾ ಸರಿಯಾಗಿ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಸರಿಯಾಗಿ ಜಾಗದಲ್ಲಿ ಇದ್ರೆ ನಿಮ್ಮ ಮೇಲೆ ಯಾಕೆ ಆರೋಪ ಬರ್ತಾ ಇತ್ತು? ಅಂದ್ರೆ ನೀವು ಮಾಡಿರೋದು ಸರಿ ಅಂತ ನೀವು ಹೇಳ್ತೀರಾ? ಮೇಡಮ್ ಆಯ್ತು, ಅದಕ್ಕೇನ್ ಹೇಳ್ತೀನಿ ನಾನು ಅಂದ್ರೆ, ಈಗ ಇವ್ರ ಏನ್ ಹೇಳಿದ್ರು, ಇವ್ರ ಅರ್ಜಿನಲ್ಲಿ ಏನಂತ ಮಾಡಿದ್ರು, ನನ್ ಮೇಲೆ ವೈಯಕ್ತಿಕ ಇಂಟೆನ್ಷನ್ ಇಟ್ಕೊಂಡು ಅರ್ಜಿ ಕೊಡುವಾಗ, ಅಂದ್ರೆ ನಮ್ ತಂದೆಯವರ ಪ್ರಾಪರ್ಟಿ ಮೇಲೆ ಅರ್ಜಿ ಕೊಡುವಾಗ ಏನಂತ ಹೇಳ್ತಾರೆ, ಭಾರತದ ಸಂವಿಧಾನದ ಪ್ರಕಾರ ಭಾರತದ ನಾಗರಿಕರಾದ ನಾವುಗಳು ಸರ್ಕಾರಿ ಪಾಸ್ತಿಗಳನ್ನ ಉಳಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ಕೊಳ್ತಾರೆ. ಸರ್ಕಾರಿ ಪಾಸ್ತಿ ಉಳಿಸೋದಾದ್ರೆ ಕೇವಲ B.C. ಶಂಕರಾಚಾರ್ಯ ಒಬ್ಬರದ್ನೇ ಯಾಕೆ ಇವ್ರು ಹೈಲೈಟ್ ಮಾಡ್ಬೇಕು? ಭಾರತದ ಪ್ರಜೆಗಳಾದ್ಮೇಲೆ ಸಂವಿಧಾನದ ಅನುಚ್ಛೇದ 51 ಅಪ್ಲೈ ಆದ್ಮೇಲೆ ಶಂಕರಾಚಾರ್ಯ ಅಂತೆ ಉಳಿದವ್ರನ್ನೂ ಕೂಡ ಇವ್ರು ಸರ್ಕಾರಿ ಆಸ್ತಿ ಯಾರ್ಯಾರು ಇದ್ ಮಾಡಿದಾರೆ ಅದನ್ನ ಇವ್ರು ಗುರ್ತು ಮಾಡ್ಬೇಕಲ್ಲ. ಸೊ ಈಗ ನೀವು ಮಾಡ್ಕೊಂಡಿದ್ರೆ ಸರ್ಕಾರಿ ಜಾಗವನ್ನ, ಬೇರೆಯವರು ಮಾಡ್ಕೊಂಡಿದ್ದಾರೆ, ನಾನು ಒಬ್ನೇ ಮಾಡ್ಕೊಂಡಿದ್ದೇನೆ, ನಾನು ಏನ್ ಮಾಡಿದೀನಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀನಿ. ಓಕೆ, ಈಗ ನೀವು ಅದನ್ನ ಒತ್ತುವರಿಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಹೆಂಗ್ ಬಂದ್ ಪ್ರಶ್ನೆಯನ್ನ ಮಾಡ್ತಿದ್ರು ವೀರಭದ್ರ ಸ್ವಾಮಿ ಅವರೇ? ನೀವು ಕೂಡ ತಪ್ಪನ್ನ ಮಾಡಿದಿರಾ. ತಪ್ಪು ಅಲ್ದೇನೆ ಈಗ ಹೋಗ್ಬಿಟ್ಟು ಏನ್ ಹೇಳಿದ್ದೀರಾ, ನೀವು ಒಂದು ಲೆಟರ್ನು ಕೂಡ ಕೊಟ್ಟಿದ್ದೀರಾ. ಸೊ ಅಕಸ್ಮಾತ್ ಏನಾದ್ರು ಆ ಮನೆಗಳೆಲ್ಲರೂ ಕೂಡ ಈಗ ಆಚೆ ಹಾಕೋ ಪರಿಸ್ಥಿತಿ ಬಂದ್ರೆ ಆ ಮನೆಗಳ ಜನ ಏನಾಗ್ಬೇಕು, ಎಲ್ಲಿ ವಾಸವನ್ನ ಮಾಡ್ಬೇಕು? ನೀವೇನೋ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮ್ಮ ಗ್ರಾಮದಲ್ಲೇ ನಿಮ್ ಮಧ್ಯೆ ಜಗಳ ನಾನ್ ಕೇಳೋದು ತಹಸೀಲ್ದಾರ್ಗೆ ಅಷ್ಟೇನೆ. ಸರ್ ನಮ್ದು ಇವ್ರು ಅರ್ಜಿ ಕೊಟ್ರು ಅಂತ ನಮ್ದೊಂದಕ್ಕೆ ಸರ್ವೇರ್ ನೇಮಕ ಮಾಡ್ತೀರಿ ಅಳತೆ ಮಾಡಕ್ಕೆ, ನಮ್ದೊಂದಕ್ಕೆ ನೋಟಿಸ್ ಕೊಡ್ತೀರಿ. ಆದ್ರೆ ನನ್ನಂತೆ ಬೇರೆಯವರು ಕೂಡ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದಾರಲ್ಲ, ಇವ್ರನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಹಂಗಾದ್ರೆ ಈ ಭಾರತದ ಸಂವಿಧಾನದಲ್ಲಿ ಹಂಗಾದ್ರೆ B.C. ಶಂಕರಾಚಾರ್ಯಗ್ ಮಾತ್ರ ಒಂದು ಕಾನೂನು, ಉಳಿದಂತವ್ರಿಗೊಂದು ಕಾನೂನ? ಈ ಭಾರತ ದೇಶದ ಸಂವಿಧಾನ ಬರ್ದಿರೋದು 150. ನಾವು ತಪ್ಪನ್ನ ಮಾಡ್ಬೇಕಿದ್ರೆ ಕಾನೂನ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವ್ ಯಾವಾಗ ನ್ಯಾಯವಾಗಿರ್ತೀವೋ ಅವಾಗ ನಾವು ಪ್ರಾರಂಭ ಮಾಡೋದು. ಈಗ ಹೆಂಗಾಗ್ತದೆ ಅಂದ್ರೆ ಅವ್ರು ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಂತ ನೀವು ಹೋಗಿ ಅವ್ರ ಕಂಪ್ಲೇಂಟ್ ಮಾಡಿದ್ರ. ಸೊ ಇದೇ ರೀತಿಯಾಗಿ ಈಗ ಒಂದು ಕಂಪ್ಲೇಂಟ್ ಹೋಗಿ ಎಲ್ಲಾರ್ಗು ಒಂದು ತೊಂದರೆ ಹಾಕಿರುವಂತದ್ದು. ಇನ್ನು ವೀರಭದ್ರ ಸ್ವಾಮಿ ಅವರೇ, ನಾನು ಆಗ್ಲೇ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೆ. ರುದ್ರೇಗೌಡರು ನಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಹೆಚ್ಚುವರಿಯಾಗಿ ದುಡ್ಡನ್ನ ತೆಗೆದುಕೊಳ್ತಾ ಇದ್ರಿ, ಪಂಚಾಯತಿಯಲ್ಲಿ ಸರ್ವೆ ಮಾಡಿಸ್ಕೊಡ್ತೀನಿ, ನಾನು ಹಕ್ಕುಪತ್ರ ಮಾಡಿಸ್ಕೊಡ್ತೀನಿ ಅಂತ ದುಡ್ಡು ತಗೊಂತಾ ಇರೋ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅದಲ್ಲದೆ ತಿದ್ದುಪಡಿಯನ್ನ ಕೂಡ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ದಾರೆ. ನೀವು ತಿದ್ದುಪಡಿ ಮಾಡ್ಕೊಂಡಿದ್ರೆ ದುಡ್ಡು ಇಸ್ಕೊಂಡಿದ್ರೆ ಇಲ್ವಾ? ಅದು ನನಗೆ ಕ್ಲಾರಿಟಿ ಬೇಕು.
ಮೇಡಮ್ ಈ ದುಡ್ಡು ಕಾಸಿನ ವಿಚಾರ ನಮಗ್ ಗೊತ್ತಿಲ್ಲ ವಿಚಾರ. ಅಂತರ್ ಯಾರು ಇದ್ರೆ ಅಂತರ್ ಕೊಟ್ಟಿರೋರಿದ್ರೆ ನಾನು ಇಸ್ಕೊಂಡಿರೋದಿದ್ರೆ ಸಾಕ್ಷಿನ ಸಾಬೀತುಪಡಿಸ್ಲಿ ಒಂದು. ಈ ಹಣಕಾಸಿನ ವಿಚಾರದಲ್ಲಿ ಯಾರೇನಾರು ನಾವು ಕೊಟ್ಟಿದೀವಿ ಅನ್ನೋರಿದ್ರೆ ಧರ್ಮಸ್ಥಳಕ್ಕೆ ಬರ್ಲಿ ನಾನು ಸತ್ಯ ಮಾಡಕ್ ತಯಾರಿದ್ದೀನಿ. ನಾನು ಕೂಡ ನನಗೂ ಜನ 3 ಸರಿ ಆ ಒಂದು ಕ್ಷೇತ್ರದಲ್ಲಿ 3 ಬಾರಿ ಗೆಲ್ಸಿದ್ದಾರೆ. ಆ ಜನನದ ಋಣ ತೀರಿಸ್ಬೇಕಾದ್ ನಮ್ದು ಆದಂತ ಕರ್ತವ್ಯ ಇದೆ. ಆಮೇಲೆ ನಾನು 7ನೇ ತಾರೀಕು 3ನೇ ತಿಂಗಳಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ ತಹಸೀಲ್ದಾರ್ಗೆ. ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ನಾವು ಒಂದು ದಿನಾನು ಕೂಡ ಹೋಗಿ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ ತಹಸೀಲ್ದಾರ್ಗೆ ಮನವರಿಕೆ ಆಗ್ಬೇಕು. ಶಂಕರಾಚಾರ್ಯದ ಒಬ್ರದ್ ಮಾತ್ರ ನೀವು ಬಿಂಬಿಸ್ತಿದ್ರಿ ಅಂದ್ರೆ ಉಳಿದವ್ರನ್ನ ಯಾಕೆ ಸುಮ್ನಿದಿರಿ ನೋಡ್ಕೊಂಡು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಈಗ ಎಲ್ಲರೂ ತಪ್ಪು ಮಾಡಿದ್ದಾರೆ. ಈಗ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಹೇಳಲ್ಲ ವೀರಭದ್ರ ಸ್ವಾಮಿ ಅವ್ರು, ಯಾಕಂದ್ರೆ ನೀವು ಕೂಡ ಈಗ ಮಾಡಿದೀರ. ಇನ್ನೊಂದು ಕ್ವಶನ್ ಕೇಳ್ದೆ ನಾನು, ಈ ಜಾಗ ತಿದ್ದುಪಡಿ ಏನ್ ಮಾಡಿರೋದಿದೆ ಅದು ಸತ್ಯನಾ ಸುಳ್ಳ? ಯಾವ ಜಾಗ ತಿದ್ದುಪಡಿ ಅಂದ್ರೆ ಏನು ಅಲ್ಲಿ ಬರುವಂತ ಜಾಗಗಳಲ್ಲಿ ಸರ್ವೆ ನಂಬರ್ನೆಲ್ಲ ತಿದ್ದುಪಡಿ ಮಾಡಿದೀರಾ ಅಂತ ಏನೋ ಹೇಳ್ತಾ ಇದ್ರು ರುದ್ರೇಗೌಡರು. ಡಾಕ್ಯುಮೆಂಟ್ಸ್ ನೋಡ್ದಾನೆ ನಾನು ಇದಕ್ಕೆ ಉತ್ತರ ಕೊಡಲ್ಲ ಮೇಡಮ್. ನೀವು ಡಾಕ್ಯುಮೆಂಟ್ಸ್ ನೋಡಿ ಉತ್ತರವನ್ನ ಕೊಡ್ತೀರಾ. ಈಗ ನಿಮ್ಮ ಹತ್ರ ಏನ್ ಸಾಕ್ಷಿಗಳಿದೆ ಅದನ್ನ ನಮ್ಮ ಕಳ್ಸ್ಕೊಡಕ್ ಆಗತ್ತಾ? ಇದೇ ಒಂದು ನಂಬರಿಗೆ ನಿಮ್ಗೆ ವಾಟ್ಸ್ಆಪ್ ಮೂಲಕನೋ ಅಥವಾ ಮತ್ತೊಂದ್ರ ಮೂಲಕ? ಅವ್ರು ಏನ್ ಕಳ್ಸಿದಾರೆ ಕಳ್ಸಿ ಮೇಡಮ್, ಅದಕ್ಕೆ ಪೂರಕವಾಗಿ ನಾನೇನ್ ಕಳಿಸ್ಬೇಕು ಕಳಿಸ್ಕೊಡ್ತೀನಿ. ಸೊ ಈಗ ನೀವು ಈಗ ನಾನ್ ನಿಮ್ಮ ಹತ್ರನ ನಂಬೇಕು ಇದನ್ನೆಲ್ಲ ಅಂತ ಹೇಳಿದ್ರೆ ನಂಗೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಈಗ ರುದ್ರೇಗೌಡರು ಡೈರೆಕ್ಟ್ ಆಗಿ ಹೇಳಿದ್ರು ನಾನ್ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸ್ಕೊಡ್ತೀನಿ ಮೇಡಮ್, ನೋಡ್ಕೊಳ್ಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಇಂಚುನು ಕೂಡ ನಾನು ಕಳ್ಸಿದ್ದೀನಿ ಅಂತ ಹೇಳಿದೆ. ಬಟ್ ನಾನ್ ಹೇಳ್ತಿರೋದು ವೀರಭದ್ರ ಸ್ವಾಮಿ ಅವ್ರೆ, ಈಗ ನಿಮ್ಮ ಪ್ರಶ್ನೆಯಲ್ಲಿ ತಪ್ಪು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನೀವೇನ್ ಕೇಳಿದೀರಾ ನಾನು ಒಬ್ನೇ ಏನ್ ಮಾಡ್ತಾ ಇಲ್ಲ ಅವರು ಮಾಡ್ತಾವ್ರೆ ಅಂತ, ಯಾಕಂದ್ರೆ ಎಲ್ಲರೂ ತಪ್ಪೇ ಮಾಡಿರೋ ಅಂತದ್ದು. ಬಟ್ ಆದ್ರೆ ನಾನು ಒಂದು ನಿಮ್ಮ ಗ್ರಾಮದವರೇ ಆಗಿ ನೀವು ನಿಮ್ಮ ಗ್ರಾಮಸ್ಥರ ಮೇಲೆನೆ ಈ ರೀತಿಯಾಗಿ ಕಂಪ್ಲೇಂಟ್ ಕೊಡೋ ಅಂತದ್ದು. ಗ್ರಾಮಸ್ಥರ ಮೇಲೆ ನಾನು ಯಾರನ್ನೋ ಇಂಟೆನ್ಷನ್ ಒಬ್ರ ಹೆಸರುನು ಹಾಕೊಟ್ಟಿಲ್ಲ. ಇವರು ಶ್ರೀ ಶಂಕರಾಚಾರ್ಯ ಅಂತ ಬೇಕು ಅಂತ ವೈಯಕ್ತಿಕ ಕಿರುಕುಳಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರ ರಾಜಕೀಯ ಬೇಳೆ ಬೇಯಲಿಲ್ವಲ್ಲ, ಅಧ್ಯಕ್ಷ ಅವ್ರ ಕಡೆ ಆಗ್ಲಿಲ್ವಲ್ಲ ಅಂತ. ಅಂದ್ರೆ ನನ್ನ ಅರ್ಜಿನಲ್ಲಿ ನೋಡಿ ನಾನೇನಾದ್ರೂ ಇಂಡಿವಿಜುವಲ್ ಆಗಿ ಇಂಥವ್ರು ಅಂತ ಕೊಟ್ಟಿದ್ದೀನ? ಸಮುದಾಯ ಸರ್ವೆ ನಂಬರ್ 35ರಲ್ಲೂ ಕೂಡ ತಹಸೀಲ್ದಾರ್ ಅವ್ರಿಗೆ ಮನವರಿಕೆ ಮಾಡಿ ಹೇಳಿದ್ದೀನಿ ಸರ್. ಅಲ್ಲೂ ಕೂಡ ಮಾಡಿ RTC ನೋಡಿ, RTC ನಲ್ಲಿ ಏನ್ ಬರ್ತಾ ಇದೆ ಗೋಮಾಳ 12 ಚಿಲ್ಲರೆ ಎಕರೆ ಅಂತ ಬರ್ತಾ ಇದೆ. ಅಲ್ಲೂ ಕೂಡ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಜನಗಳು. ಇಲ್ಲೂ ಇದನ್ನು ಮಾಡಿದೀನಿ. ಏನೋ ನಾನಿರೋ ಬಡಾವಣೆನೂ ಹೇಳಿದೀನಿ ಮೇಡಮ್. ನಾನ್ ಬೇಕಾದ್ರೆ ಎಫೆಕ್ಟ್ ಆದ್ರೆ ನಮಗೂ ಆಗ್ಲಿ ಇನ್ನೊಬ್ರಿಗೂ ಆಗ್ಲಿ, ಕೇವಲ ಒಂದು ಜನಕ್ಕೆ ತೊಂದರೆ ಕೊಟ್ಟು ಉಳಿದವರು ಏನ್ ಹೇಳುತ್ತೆ ಹೇಳಿ ಸಂವಿಧಾನದಲ್ಲಿ ಏನ್ ಹೇಳುತ್ತೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ನ್ಯಾಯಾಲಯದ ಒಂದು ಇದಿದೆ ತಾನೆ. ಹಂಗಾದ್ರೆ ಈ ಒಂದು ಭಾರತದ ಸಂವಿಧಾನದ ಅಡಿನಲ್ಲಿ ನಾವು ಭಾರತೀಯರಾಗಿ ನನಗೆ ಒಬ್ಬನಿಗೆ ಮಾತ್ರ ಬೇರೆ ಕಾನೂನು ಮಾಡಿ ಉಳಿದವ್ರಿಗೊಂದು ಕಾನೂನು ಮಾಡಿ. ಈಗ ನೀವ್ ಹೆಂಗ್ ಕೇಳ್ತಾ ಇದ್ರ ಅಂದ್ರೆ ವೀರಭದ್ರ ಸ್ವಾಮಿ ಅವರೇ, ನಾನು ಆಗ್ಲೇ ಹೇಳ್ತಾ ಇರೋದು ನಾವು ತಪ್ಪನ್ನ ಮಾಡಿ ಹೋಗಿ ಕಾನೂನ್ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನೀವು ಒಂದ್ ನಿಮಿಷ ವೀರಭದ್ರ ಸ್ವಾಮಿ ಅವರೇ, ಈಗ ನೀವು ಒತ್ತುವರಿಯನ್ನ ಮಾಡ್ಕೊಂಡ್ರೆ ಅಥವಾ ನೀವು ನಿಮ್ಮ ಜಾಗ ಏನಿದೆ ಅಷ್ಟಲ್ಲೇ ನೀವು ಇದ್ದಿದ್ರೆ ಅವರು ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ತಾ ಇರ್ಲಿಲ್ಲ. ಒಂದು ಅವ್ರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನನ್ನ ಮಾತಿಗೆ ಮಾತನಾಡಲು ಅವಕಾಶವನ್ನ ಕೊಡಿ, ಕೇಳಿಸ್ಕೊಳ್ಳಿ. ನಿಮ್ಮ ಅವರು ನೀವು ಕರೆಕ್ಟ್ ಆಗಿ ಒಂದು ತಪ್ಪನ್ನ ಮಾಡ್ದೆ ಅಥವಾ ನಿಮ್ ಜಾಗದಲ್ಲಿ ಇದ್ರೆ ಅವ್ರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸೊ ಅವ್ರು ಬಂದ್ರು ಅಥವಾ ವೈಯಕ್ತಿಕ ದ್ವೇಷಗಳು, ಯಾಕಂದ್ರೆ ಅವರು ತಪ್ಪು ಮಾಡಿದಾರೆ, ಅವ್ರು ತಪ್ಪಿಲ್ಲ ಅಂತ ನಾನು ಹೇಳುದಿಲ್ಲ, ಯಾರ ಪರವಾಗೂ ನಾನು ಮಾತನಾಡ್ತಿಲ್ಲ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ನಾನ್ ಹೇಳ್ತಾ ಇರೋದು, ಈಗ ನಾವೇ ತಪ್ಪು ಮಾಡಿದೀವಿ ಅಂದಾಗ ನಾವ್ ಹೆಂಗ್ ಕಾನೂನು ಬಗ್ಗೆ ಮಾತಾಡ್ತೀವಿ? ಈಗ ನನ್ ಸರಿ ಇಲ್ಲ ಅಂದಾಗ ನಿಮ್ ಸರಿ ಇಲ್ಲ ಅಂತ ನಾವ್ ಹೆಂಗ್ ಹೋಗಿ ಹೇಳ್ಬಿಡ್ತೀವಿ? ಒತ್ತುವರಿ ಅನ್ನೋ ಪ್ರಶ್ನೆ ಬಂತಲ್ಲ, ನೀವ್ ಹೇಳಿದ್ರಿ ಒತ್ತುವರಿ ಅಂದ್ರೆ ನೀವು ಆ ಜಾಗದಲ್ಲಿ ಇರ್ತೀರಿ, ನಿಮ್ಮನ್ನ ನಾನು ಅಧಿಕಾರ ಬಲನ ತೋಳ್ಬಲನ ಹಣಬಲನ ಬಳಸಿ ನಿಮ್ಮನ್ನ ಅಲ್ಲಿಂದ ಕಳಿಸಿ ಆ ಜಾಗನ ಒತ್ತುವರಿ ಮಾಡ್ತಾರೆ, ಅದು ಒತ್ತುವರಿ ಮೇಡಮ್. ಅರ್ಥ ಆಯ್ತಲ್ಲ? ಹೌದಾನೆ. ಏನ್ ಮಾಡಿದ್ವಿ 1972 ಅಂದ್ರೆ ಇವತ್ತಿಗೆ 52 ವರ್ಷ. 52 ವರ್ಷದಿಂದ ಆ ಜಾಗದಲ್ಲಿ ಅನುಭವದಲ್ಲಿ ಇದೀವಿ, ಒತ್ತುವರಿ ಅಲ್ಲ ಮೇಡಮ್, ಇದು ಅನುಭವದಲ್ಲಿ ಇದೀವಿ. ಆಮೇಲೆ ನನ್ನ ಆಸ್ತಿ ಅದೇನು ನೀವ್ ಹೇಳ್ತಾ ಇದೀರಲ್ಲ ಒತ್ತುವರಿ ಅಂತ, ಆ ಅನುಭವದ ಜಾಗದ ಎದುರುಗಡೆ ರಾಜ್ಯ ಹೆದ್ದಾರಿ ಹಾದು ಹೋಗುತ್ತೆ. ಪ್ರೆಸೆಂಟ್ ರಾಜ್ಯ ಹೆದ್ದಾರಿ ಇದೆ, ಅದು 110 ರಾಜ್ಯ ಹೆದ್ದಾರಿ ಸಂಖ್ಯೆ 110 ಕರ್ನಾಟಕ ಸರ್ಕಾರದ ಅಮೈನ್ಮೆಂಟ್ ನಂಬರ್ 110 ರಾಜ್ಯ ಹೆದ್ದಾರಿ ಹಾದು ಹೋಗುತ್ತೆ. ನಾಳೆ ದಿನ ರಾಜ್ಯ ಹೆದ್ದಾರಿ ಅದು ವೈಡನ್ ಆದಾಗ ನಾನು ಅನುಭವದಲ್ಲಿರ್ತಕ್ಕಂಥ ಜಾಗ ಉಳಿಯೋದಿಲ್ಲ, ನನಗೆ 60-40 ಜಾಗನೇ ಉಳಿಯೋದು. ಏನು ಅದ್ರಲ್ಲಿ ಏನ್ ಮನೆ ಕಟ್ಟಿದೀವ, ಇನ್ನೊಂದ್ ಮಾಡಿದೀವ, ಆ ಜಾಗದಲ್ಲಿ ತೆಂಗಿನ ಮರ ಹಾಕೊಂಡಿದೀವಿ, ಒಂದ್ ಕಾರ್ ನಿಲ್ಲುತ್ತೆ,
ಇನ್ನೇನೋ ಒಂದಿಷ್ಟು ಗಿಡ ಗಂಟೆ ಕೈ ತೋಟ ಇದೆ. ಇದೇ ಮನಸ್ಥಿತಿ ನಿಮಗೆ ಯಾಕೆ? ಆ 100-120 ಮನೆಗಳು ಏನ್ ಸರ್ವೆ ನಂಬರ್ 100ರಲ್ಲಿ ನೀವು ಕೊಟ್ಟಿದ್ದೀರಾ ಲೆಟರ್, ಅದನ್ನ ಯಾಕೆ ಬರ್ಲಿಲ್ಲ? ಈಗ ನಾನು ಇದ್ದೀನಿ ಅಲ್ವಾ, ಬಿಡು ಅವರು ಇರ್ಲಿ ಅನ್ನೋ ಒಂದು ಮನಸ್ಥಿತಿ ಯಾಕೆ ಬರ್ಲಿಲ್ಲ ನಿಮಗೆ ವೀರಭದ್ರ ಸ್ವಾಮಿ ಅವರೇ? ಹಂಗಾದ್ರೆ ಮೇಡಮ್ ಇದ್ರಲ್ಲಿ ಒಬ್ಬನಿಗೆ ತೊಂದ್ರೆ ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೋದು ಅಂತನಾ ನಿಮ್ಮ ಅಭಿಪ್ರಾಯ? ನಾನು ಆ ರೀತಿಯಾಗಿ ಹೇಳ್ಲಿಕ್ಕಾಗ್ಲ, ಅದನ್ನೇ ಹೇಳಿದ್ದು ನಾನು ಆಗ್ಲೇ ಏನ್ ಹೇಳ್ದೆ ಹೇಳಿ, ತಪ್ಪು ಮಾಡಿದ್ಮೇಲೆ ನಾವು ಕಾನೂನು ಬಗ್ಗೆ ಮಾತನಾಡಲು ಯೋಗ್ಯರಲ್ಲ, ನಾವೇ ತಪ್ಪು ಮಾಡ್ತಾ ಇದೀವಿ ಅಂತ ಅಂದಾಗ ಇದಾಗತ್ತೆ. ಈಗ ನಾನು ಕೊನೆಯದಾಗಿ ವೀರಭದ್ರ ಸ್ವಾಮಿ ಅವರೇ ನನಗೆ ಹೇಳ್ತಾ ಇರುವಂತದ್ದು, ಈಗ ನಂಗೆ ರುದ್ರೇಗೌಡರು ಡಾಕ್ಯುಮೆಂಟ್ಸ್ ಕಳ್ಸಿಕೊಡ್ತಾ ಇದಾರೆ, ನಿಮ್ಮ ಹತ್ರ ಸಾಕ್ಷಿಗಳೇನಿದೆ, ಅವ್ರೇನೋ ಮನೆಗ್ ಬಂದು ನಿಮ್ಗೆ ಆಮಿಷವನ್ನ ಹೊಡೆದು ಅಥವಾ ವೈಯಕ್ತಿಕ ಕಾರಣಗಳಿಂದ ಈ ರೀತಿಯಾಗೆಲ್ಲ ನಿಮ್ ಇದೆಲ್ಲ ಏನಿದೆ ನಿಮ್ಮ ಕೊಟ್ರೆ ಸೊ ನಾವು ಕೂಡ ವೆರಿಫಿಕೇಶನ್ ಮಾಡ್ತೀವಿ, ಯಾರು ತಪ್ಪು ಯಾರ್ದು ಸರಿ ಅನ್ನೋದನ್ನ ನೋಡ್ತೀವಿ. ಮತ್ತೆ ನಾನು ಹೇಳುವಂತದ್ದು, ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ಅಥವಾ ಆ ಒಂದು ಜಾಗ ಏನಿರುತ್ತೋ ಆಗತ್ತೆ. ಈಗ ನೀವು ಅಲ್ವಾ, ನಿಮ್ಮ ಒಬ್ರಿಗೆ ಮಾತ್ರ ಖಂಡಿತವಾಗ್ಲೂ ಸರ್ಕಾರ ಕಾನೂನು ಆ ರೀತಿ ವರ್ಕ್ ಆಗದೇ ಇಲ್ಲ. ಈಗ ನೀವು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗತ್ತೆ, ಅಥವಾ ಆ ಮನೆಗಳ ಅವ್ರು ಮಾಡಿದ್ರೆ ಅವ್ರಿಗೆ ಆಗತ್ತೆ. ಸೊ ಬಿಡಿ, ಈಗ ವೈಯಕ್ತಿಕ ಜಗಳದಿಂದ ಈ ರೀತಿಯಾಗಿ ಇಷ್ಟರ ಮಟ್ಟಿಗೆ ತಿರುಗಿದೆ. ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಕಳ್ಸಿಕೊಡ್ತೀರಾ ಅಂತ ಅನ್ಕೊಂಡಿರ್ತೀನಿ. ಧನ್ಯವಾದಗಳು ವೀರಭದ್ರ ಸ್ವಾಮಿ. ಅಲ್ಲ ಮೇಡಮ್, ಇನ್ನೊಂದಿದೆ. ಅದೇ ಅಲ್ಲಿ ಇರೋದು ನಾನು ಇನ್ನೊಂದು ಹೇಳಿದೆ ನೋಡಿ, ರವಿಕುಮಾರ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಅನ್ನೋನು ಕೂಡ ಒಂದು ನಮ್ಮ ಮೇಲೆ ಇದನ್ನ ಕುಂದುಕೊರತೆಗೆ ಹೋಗಿದ್ನಲ್ಲ, ಅವನೇನ್ ಮಾಡ್ಕೊಂಡಿದ್ದಾನೆ, ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ತೀನಿ. ತಾಲೂಕ್ ಪಂಚಾಯತಿಂದ ವರದಿ, ಜಿಲ್ಲಾ ಪಂಚಾಯತ್ ಏನಾಗಿದೆ ಅಂತ ಕಳಿಸ್ಕೊಡ್ತೀನಿ. ಕೆಂಚನಹಳ್ಳಿ ಗ್ರಾಮ ಅಂತ ಬರುತ್ತೆ, ಆಲೂರು ತಾಲೂಕು ಬೈರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಕೆಂಚನಹಳ್ಳಿ ಗ್ರಾಮ ಅಂತ ಬರುತ್ತೆ. ಈ ಕೆಂಚನಹಳ್ಳಿ ಗ್ರಾಮದಲ್ಲಿ ಇವನ್ ಏನ್ ಹೇಳ್ತಾನೆ, ಶಂಕರಾಚಾರ್ಯ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ತಾವ್ರೆ ಅಂತ ಇವನು ಅರ್ಜಿ ಬರೀತಾನಲ್ಲ, ಈ ಮನುಷ್ಯ ರವಿ KP ರವಿ ಪಿನ್ ಪುಟ್ಸಾಮ್ಗೌಡ ಅಂತಕ್ಕಂಥ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ, ಕೆಂಚನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗನ ಅವರ ತಂದೆ ಹೆಸರಿಗೆ 22,400 ಅಡಿ, ಇವನ ಹೆಸರಿಗೆ 22,400 ಅಡಿ ಸರ್ವೆ ನಂಬರ್ ಜಾಗನ ಗ್ರಾಮ ಪಂಚಾಯತಿನಲ್ಲಿ ಹಿಂದಿನ PDO ರವಿಕುಮಾರ್ ಅಂತಕ್ಕಂಥವನ್ನ ಶಾಮಿಲ್ ಮಾಡ್ಕೊಂಡು ಇವನು ಈ ಸ್ವತ್ ಮಾಡಿಸ್ಕೊಳ್ತಾನೆ. ಈ ಸ್ವತ್ ಪ್ರತಿ ಬೇಕು ಅಂದ್ರೆ ನಾನು ಸೆಂಡ್ ಮಾಡ್ತೀನಿ. ಆಮೇಲೆ ತಾಲೂಕ್ ಪಂಚಾಯತಿಯಿಂದ ತನಿಖೆ, ನಾನ್ ಜಿಲ್ಲಾ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ಮೇಲೆ ತಾಲೂಕ್ ಪಂಚಾಯತ್ ಬಂದು ತನಿಖೆ ಮಾಡಿ ಏನಂತ ವರದಿ ಕೊಟ್ಟಿದ್ದಾರೆ, ಇಲ್ಲಿ ತನಿಖೆಯಿಂದ ಮತ್ತೆ ವರದಿಯಿಂದ ಇವ್ರು ಮಾಡಿರ್ತಕ್ಕಂತ ಈ ಸ್ವತ್ತುಗಳು ಕಾನೂನು ಬಾಹಿರವಾಗಿದೆ, ಇಲ್ಲಿ ಇದು ಆಗಿ ವರದಿ ಹೋಗುತ್ತೆ. ಇವರು ಸರ್ಕಾರಿ ಎಕರೆಗಟ್ಲೆ ಇವ್ರ ಹೆಸರಿಗೆ ಅಕ್ರಮವಾಗಿ ಮಾಡಿಸ್ಕೋಬಹುದು. ಏನೋ ಬಡವ್ರ ಬಗ್ರು ನಮ್ಮಂತರ ಒಂದ್ ಮನೆ ಕಟ್ಕೊಂಡ್ರು ಸಹಿಸಕ್ ಆಗಲ್ಲ ಇವರಿಗೆ. ಈಗ ಯಾರ ಪಕ್ಕನೂ ಈಗ ತೀರ್ಮಾನವನ್ನ ಕೊಡೋ ಪರಿಸ್ಥಿತಿ ಇಲ್ಲ ವೀರಭದ್ರ ಸ್ವಾಮಿ ಅವರೇ. ಈಗ ನೀವ್ ಹೇಳಿದ್ರಲ್ವಾ, ನಾನು ಡಾಕ್ಯುಮೆಂಟ್ಸ್ ಕಳ್ಸ್ಕೊಡ್ತೀನಿ ಅಂತ. ರುದ್ರೇಗೌಡ ಒಂದ್ ಕಂಪ್ಲೇಂಟ್ ಮಾಡಿದಾನೆ ಅಂತ ಹೇಳ್ತಾ ಇದ್ರಲ್ಲ, ಡಾಕ್ಯುಮೆಂಟ್ಸ್ ಕಳ್ಸ್ಕೊಡ್ತೀನಿ ಅಂತ. ರುದ್ರೇಗೌಡಂದು ಒಂದು ಹಿಸ್ಟ್ರಿ ಇದೆ ಬೈರಾಪುರ ಗ್ರಾಮದ ಅಲ್ಲಿ. ಅಂದ್ರೆ ರುದ್ರೇಗೌಡರು ಒಬ್ರನ್ನೇ ಅಂತ ನಾವ್ ಹೇಳೋದಿಕ್ಕಾಗಲ್ಲ, ಯಾಕೆಂದ್ರೆ ಬೇರೆ ಬೇರೆ ಗ್ರಾಮಸ್ಥರು ಕೂಡ ನನ್ನೊಟ್ಟಿಗೆ ಕರೆಯಲ್ಲಿ ಮಾತನಾಡಿದಾಗ ಅವ್ರ ಬಾಯಿಲ್ ಬಂದಿದ್ದು ಅಷ್ಟೇನೆ. ಇದು ಒಬ್ರು ನಿಮ್ಮ ಮೇಲೆ ಆರೋಪವನ್ನ ಮಾಡ್ತಿಲ್ಲ, ಗ್ರಾಮಸ್ಥರಲ್ಲಿ ಅರ್ಧಕ್ಕರ್ಧ ಗ್ರಾಮಸ್ಥರು ಕೂಡ ನಿಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಮೇಡಮ್, ಅಂತಿಮವಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ, ಏನು ಭಾರತದ ಪ್ರಜೆ 150 ಕೋಟಿ ಜನಸಂಖ್ಯೆನಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಮಾಡಿ. ವೀರಭದ್ರ ಸ್ವಾಮಿ ಶಂಕರಾಚಾರ್ಯ ಕುಟುಂಬಕ್ಕೆ ಒಂದು ಮಾಡಬೇಡಿ, ಉಳಿದವರಿಗೆ ಒಂದ್ ಮಾಡಬೇಡಿ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ತಪ್ಪನ್ನ ಮಾಡಿ ಕಾನೂನು ಬಗ್ಗೆ ಮಾತನಾಡೋದಕ್ಕೆ ನಾವ್ ಯಾರು ಅರ್ಹರಲ್ಲ. ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಮಾತನಾಡಿದ್ದಕ್ಕೆ. ಇಷ್ಟೊತ್ತು ಕೇಳ್ತಾ ಇದ್ವಿ, ಏನೇನು ಮಾತನಾಡ್ತಾ ಇದ್ರು, ಅಲ್ಲಿ ಏನೆಲ್ಲ ಪರಿಸ್ಥಿತಿ ಆಗಿದೆ. ಈಗ ನಾನು ಆರೋಪ ಬಂದಿದಂತ ವ್ಯಕ್ತಿ ಏನು ವೀರಭದ್ರ ಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ರು. ಇಲ್ಲಿ ಕ್ಲಿಯರ್ ಆಗಿ ಒಂದು ಗೊತ್ತಾಗ್ತಾ ಇರುವಂತದ್ದು, ಒಂದು ವೈಯಕ್ತಿಕ ದ್ವೇಷಗಳು ಎಷ್ಟರ ಮಟ್ಟಕ್ಕೆ ಇಡೀ ಗ್ರಾಮಸ್ಥರ ನೆಮ್ಮದಿಯನ್ನ ಹಾಳು ಮಾಡ್ಬೋದು, ಅಥವಾ ಗ್ರಾಮದ ಜನರ ಎಲ್ರಿಗೂ ಕೂಡ ಚಿಂತನೆಯನ್ನ ತರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೂಡ ಆಗಿರುವಂತದ್ದು. ಇವರಿವರ ವೈಯಕ್ತಿಕ ದ್ವೇಷಗಳು ಮತ್ಯಾವುದೋ ಒಂದು ಇದಕ್ಕೆ ಈಗ ಗ್ರಾಮಸ್ಥರನ್ನ ಬಲಿ ಮಾಡಿದ್ದಾರೆ. ಗ್ರಾಮಸ್ಥರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ.
ಸೆನ್ಸ್ ವಾಹಿನಿಯಿಂದ ಮಾತನಾಡ್ತಿರುವಂತದ್ದು ನ್ಯೂಸ್ ಚಾನಲ್. ಸರ್, ಇದು ಏನು ಈಗ ಆಲೂರು ಇದೆ, ಒಂದು ಆಲೂರು ತಾಲೂಕಿನ ವೈರಾಪುರ ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅನ್ನೋದು ನಿಮ್ಗೆ ಈಗ ಆಲ್ರೆಡಿ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಏನ ಸರ್ವೆ ನಂಬರ್ 100ರಲ್ಲಿ ಈಗ ಸರಿಸುಮಾರು 100ರಿಂದ 120 ಮನೆಗಳು ಕೂಡ ಏನು ಹಕ್ಕುಪತ್ರಗಳನ್ನ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ ಹಕ್ಕುಪತ್ರಗಳ ಅವ್ರ ಕೈಗೆ ಸಿಕ್ಕಿಲ್ಲ, ಇನ್ನು ಗೋಮಾಳ ಅನ್ನೋದೇ ತೋರಿಸ್ತಾ ಇದೆ. ಇದು ನಿಮ್ ಗಮನಕ್ಕೆ ಬಂದಿದ್ರು ಕೂಡ ಯಾಕೆ ಈ ಪರಿಸ್ಥಿತಿ ಸುಧಾರಿಸಿಲ್ಲ ಸರ್? ಪರಿಶೀಲನೆ ಮಾಡಿ ಈಗ ನೀವು ಕೂಡ ಅಲ್ಲಿ ಶಾಸಕರು ನಿಮ್ನ ಕರೆಸಿದ್ರ ಬಗ್ಗೆ ಮಾತನಾಡಿದಾರೆ ಅಂತಾನು ಕೂಡ ಹೇಳ್ತಾ ಇದ್ರು ಗ್ರಾಮಸ್ಥರು. ಹೌದೌದು, ನಾವು ಸ್ಥಳೀಯ ಅಧಿಕಾರಿಗಳಿಂದ ವರದಿ ತರಿಸ್ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಬಟ್ ಇಷ್ಟು ವರ್ಷ ಯಾಕೆ ಆಗಿಲ್ಲ ಕ್ರಮ? ಹಾಗಾದ್ರೆ ಹಿಂದಿನಿಂದ ಇದೆ, ನಾವು ಇತ್ತೀಚೆಗೆ ಬಂದ ನಾನು 10 months ಆಯ್ತು. ನಾನು ವೆರಿಫೈ ಮಾಡ್ತಾ ಇದ್ದೀನಿ. ಆ 10 months ಅಲ್ಲೇ ಮಾಡಿಸ್ಬೋದಿತ್ತಲ್ಲ ಸರ್. ಇವತ್ತು ಇಷ್ಟು ಕಿತ್ತಾಡ್ಕೋತಾ ಇದಾರೆ ಗ್ರಾಮಸ್ಥರು, ಮನೆಗಳಿಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಇದು ಇವತ್ತಿನಲ್ಲ, 80 ವರ್ಷದಿಂದ ಅವ್ರು ಜೀವನ ಮಾಡ್ತಾ ಇದ್ದಾರೆ, ಆಗ್ಲಿಂದಾನು ಹೇಳ್ಕೊ ಬರ್ತಾ ಇದ್ದಾರೆ. ಓಕೆ ಮೇಡಮ್, ರೆಕಾರ್ಡ್ ಸೈಟ್ ನಾನು ನೋಡಿಸ್ಬಿಡ್ತೀನಿ ಲೋಕಲ್. ಸರಿ, ಮಾಡಿಸ್ಕೊಡ್ತೀರಾ ಇದನ್ನ? ಓಕೆ ಓಕೆ ಮೇಡಮ್. ಎಸ್ ಸರ್, ಧನ್ಯವಾದಗಳು. ಇನ್ನು ತಹಸೀಲ್ದಾರ್ ಅವರು ಕೂಡ ಮಾತನಾಡ್ತಾ ಇದ್ರು. ಏನು ನಂದಕುಮಾರ್ ಅನ್ನೋರು ಆಲೂರು ತಾಲೂಕು ತಹಸೀಲ್ದಾರ್ ಕೂಡ ಇವ್ರು ಆಗಿರುವಂತದ್ದು. ಅಂದ್ರೆ ಏನ್ ಮಾತನಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಗೊತ್ತು ಅಂತಾರೆ, ಆಮೇಲೆ ಈಗ ಮಾಹಿತಿ ಎಲ್ಲ ತರ್ಸ್ಕೊತಾ ಇದೀನಿ ನಾನು ಅಧಿಕಾರಿಗಳಿಂದ, ಇಲ್ಲ ಅದನ್ನ ಮಾಡಿಸ್ಕೊಡ್ತೀನಿ ಅಂತಾರೆ. ಬಂದ್ ಕೇಳಿದ್ರೆ 10 ತಿಂಗಳಾಯ್ತು ಅಂತಾರೆ. ಏನ್ ಹೇಳೋಣ ಇಂಥವ್ರಿಗೆ? 10 ತಿಂಗಳಿಂದ ಸರಿಪಡಿಸ್ಬೇಕಿತ್ತ? ಒಂದು ಖುದ್ದಾಗಿ ನಿಂತ್ಕೊಂಡು ಏನ್ ಹಾಕಿದೆ ಅನ್ನೋ ಪರಿಸ್ಥಿತಿನ ನೋಡಿದ್ರೆ ಇವತ್ತು ಪರಿಸ್ಥಿತಿ ಉಂಟಾಗ್ತಿರ್ಲಿಲ್ಲ. ಅವ್ರ ಮಾತುಗಳಲ್ಲೇ ಗೊತ್ತಾಗತ್ತೆ ಎಷ್ಟು ಒಂದು ಅದು ನಾನು ಕೆಲಸ ಮಾಡದೇ ಇಲ್ಲ ಅಂತ ಹೇಳೋದಿಲ್ಲ, ಒಂದು ನಿರ್ಲಕ್ಷ್ಯತನ ಇದೆಯಲ್ಲ, ಉದ್ದಟತನ ಅನ್ನುವಂಥದ್ದು, ಆ ತನ ಅಲ್ಲಿ ಅಧಿಕಾರಿಗಳಿಗೆ ಬಂದಿರುವಂತದ್ದು. ಸೊ ಒಟ್ಟಾರೆ ಹಾಕಿ ಈ ಬಗ್ಗೆ ಹೇಳೋದಾದ್ರೆ ಏನು ಈಗ ಏನು ಶಾಸಕರ ಹತ್ರ ಹೋಗಿ ಭೇಟಿಯನ್ನ ಕೂಡ ಮಾಡಿದ್ದಾರೆ. ಭೇಟಿಯನ್ನ ಮಾಡಿ ಈಗ ಶಾಸಕರು ಕೂಡ ತಹಸೀಲ್ದಾರ್ ಅವರನ್ನ ಕರೆಸಿ ಮಾತನಾಡಿದ್ದಾರೆ. ಸೊ ನೋಡೋಣ ಈಗ ಏನ್ ಮಾತಾಡ್ತಾರೆ ಅಂತ. ಬನ್ನಿ, ಈ ಕುರಿತು ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ನಿರಾಶ್ರಿತರದಿಂದ ಅಲ್ಲಿಗೆ ಅರ್ಧಕ್ಕೆ ನಿಂತೋಗಿದೆ. ಅಲಿಲೇಷನ್ ಆಗಿದೆ, ಆದ್ರೆ ಅಲಿಲೇಷನ್ ಆಗಿರೋದು ಆದಾಗ ಆ ಗೋಮಾಳ ಅನ್ನೋದನ್ನ ಪಾಣಿಯಲ್ಲಿ ತೆಗ್ದಿರೋದು. ಆ ವ್ಯತ್ಯಾಸದಿಂದ ಏನಾಗಿದೆ, ಇವಾಗ್ಲೂ ಪಾಣಿ ಒಳಗಡೆ ಗೋಮಾಳ ಅಂತ ಬರ್ತದೆ. ಹೆಚ್ಚು ಕಡಿಮೆ ಒಂದು 70 ಜನ ಅದನ್ನ ಮಾರೋಗಿದೆ. ಅದು ಕ್ರಯ ಪತ್ರನೂ ಸಹ ಆಗಿದೆ. ಎಲ್ಲೋ ಒಂದು 2 ಜನರು 3 ಜನರಲ್ಲಿ ಯಾವುದೇ ಹಕ್ಕುಪತ್ರ ಆಗಲಿ ಏನು ಇಲ್ಲದೆ ಇರ್ಬೋದು, ಆದ್ರೆ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅದನ್ನ ದುರುದ್ದೇಶ ಇಟ್ಕೊಂಡು ಅವ್ರು ಏನ್ ಮಾಡಿದಾರೆ ಅಂದ್ರೆ 120ರಿಂದ 120 ಮನೆ ಏನ್ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಅವರೆಲ್ಲ ಏನೇ ದಾಖಲೆಗಳಿಂದಲೇ ವಾಸವಾಗಿದ್ದಾರೆ. ಅವ್ರನ್ನ ಜಾಗವನ್ನು ಖುಲ್ಲ ಮಾಡ್ಬೇಕು ಅಂತ ತಹಸೀಲ್ದಾರ್ ಅವರಿಗೆ ದೂರನ್ನ ಸಲ್ಲಿಸಿರ್ತಾರೆ. ಆದ್ರೆ ಎಲ್ಲರೂ ಸಹ ತಮ್ಮ ಹಕ್ಕುಪತ್ರ ಕ್ರಯ ಪತ್ರಗಳನ್ನೆಲ್ಲ ತಂದಿದ್ದಾರೆ. ಅದನ್ನ ಶಾಸಕರಿಗೆ ತೋರಿಸಿದ್ದಾರೆ. ನಮ್ಗೆ ಇಷ್ಟೇ ಈ ಸೊತ್ತಾಗ್ತಾ ಇಲ್ಲ. ಆ ಸಮಸ್ಯೆಯನ್ನ ಶಾಸಕರಲ್ಲಿ ಮನವಿ ಮಾಡ್ತಾರೆ. ಎಲ್ಲ ಗ್ರಾಮಸ್ಥರು ಈ ಸೊತ್ತಾಗಿಲ್ಲ, ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ದಾರೆ. ಈಗ ಗ್ರಾಮಸ್ಥರ ಮನವಿಗೆ ಶಾಸಕರು ಹೋಗ್ಬಿಟ್ಟು ಈ ತಹಸೀಲ್ದಾರ್ಗೂ ಸಹ ಗಮನವನ್ನ ಸೆಳೆದಿದ್ದಾರೆ. ಸೋಮವಾರ ಮಂಗಳವಾರ ನಾನೇ ಖುದ್ದಾಗಿ ಬಂದು ಇದನ್ನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಿಮ್ಗೆಲ್ಲ ಈ ಸೊತ್ತು ಬರೋ ರೀತಿ ಮಾಡ್ಕೊಡ್ತೀನಿ. ಅವ್ರು ಯಾರೇ ನೀವು ಎಷ್ಟೇ ದೂರು ಕೊಟ್ರು ನಿಮ್ಮ ಆಸ್ತಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೊತೀನಿ ಅಂತ ಭರವಸೆಯನ್ನ ಕೊಟ್ಟೋಗಿದ್ದಾರೆ. ದಯವಿಟ್ಟು, ಯಾಕೆಂದ್ರೆ ಈ ಮಾಜಿ ಅಧ್ಯಕ್ಷನ 2600 ಅಡಿ ಕಬಳಿಸಿದಾನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ 2006ರಲ್ಲಿ ಅದು ರೆಕಾರ್ಡ್ ಇದೆ. ನಾನು ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ. 2006ರಲ್ಲಿ ರೋಹಿತ್ ಪಿಡಿಒ ಇದ್ದಾಗ 7800ಕ್ಕೆ ತನ್ನ ಖಾತೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಈ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಹಸೀಲ್ದಾರ್ ಮತ್ತೆ ಕುಂದುಕೊರತೆ ವಿಭಾಗದಲ್ಲಿ ಆ ಮನೆಯನ್ನ ಒತ್ತುವರಿ ಮಾಡಿದ್ದಾನೆ ಜಾಗನ. ಅದು ತೆರವುಗೊಳಿಸಕ್ಕೆ ತಹಸೀಲ್ದಾರ್ ಆದೇಶ. ನಾವು 26 ವರ್ಷ ಆಯ್ತು ಸೈಟ್ ಕೊಂಡ್ಕೊಂಡು ಖರೀದಿಗೆ ತಗೊಂಡಿದೀವಿ. ನಾವು ಮನೆ ಎಲ್ಲ ಕಟ್ಕೊಂಡಿದೀವಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ ಕ್ರಯ ಪತ್ರ. ನಮಗೆ ಈ ಸೊತ್ತು ಕೊಡ್ತಾ ಇಲ್ಲ, ಈ ಸೊತ್ತು ಬೇಕು. ಕೊಡಲ್ಲ ಅಂತ ಹೇಳಿದ್ರೆ ಆಫೀಸಲ್ಲಿ ಅದೇನೋ ಗೋಮಾಳ ಅಂತ ಗೊತ್ತೈತೆ, ಕೊಡಕ್ಕಾಗಲ್ಲ ಅಂತಾರೆ ನಾವು ಹೋದಾಗೆಲ್ಲ. ಈ ಸೊತ್ತು ಮಾಡ್ಕೊಡ್ತಿಲ್ಲ. ಇದ್ರ ಬಗ್ಗೆ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀರಾ? ಕೊಟ್ಟಿದೀವಿ. ಊರವರೆಲ್ಲ ಸೇರಿ ಅಲ್ಲಿ ನಾವ್ ಎಷ್ಟು ಜನ ಇದ್ವಿ ಅಷ್ಟು ಜನ ಎಲ್ಲ ಕೊಟ್ಟಿದೀವಿ. ಎಷ್ಟು ಮನೆ ಇದಾವಮ್ಮ ಈಗ ಊರಲ್ಲಿ? ಅದು ಕೆಲವರು ನಮ್ದು ಈ ಸೊತ್ತು ಆಗಿದೆ ಅಂತಾರೆ, ಒಂದು 10-15 ಮನೆಯವರು. ಅದು ಏನು ನಡೆಯಲ್ವಂತೆ. ಅದೇನೋ ಅದನ್ನ ಕೇಳಕ್ ಬರಲ್ಲ, ಅಂತಾರ ಗೊತ್ತಿಲ್ಲ. ಅದು ಈ ಸೊತ್ತು ಒಟ್ಟಿಗೆ ನನ್ಗೆ ಈ ಸೊತ್ತು ಬೇಕು, ಈ ಸೊತ್ತು ಕೊಡಿಸ್ಕೊಡಿ, ಈ ಸೊತ್ತು ಆಗ್ತದೆ. 93ರಿಂದ 99ರವರೆಗೂ ಅವತ್ತಿಂದನೂ ಈ ಜಂಜಾಟ ನಡೀತಾನೆ ಇದೆ.
ನಮಗೆ ಬೇಕಾದ್ರೆ ಈಗ ಯಾರು ಖುಲ್ಲಾ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಒಂದು ದೂರ ಬಂದಿಟ್ಟಿದೆ, ಅದು ನಮಗೆ ಬೇಕು, ಕಾಪಿ ಬೇಕು ದಯಮಾಡಿ. ಅದೊಂದು ಕಾಪಿ ಬಂದ್ರೆ ಮುಂದಕ್ಕೆ ಅದು ಏನ್ ಮಾಡ್ಬೋದು, ಎಲ್ಲರೂ ಸೇರ್ಬಿಟ್ಟು ಅದು ಹೇಳಿದ್ರೆ ದೊಡ್ಡ ಮನುಷ್ಯ ಆಗೋದಿಲ್ಲ. ಅದ್ರ ಬಗ್ಗೆ ಕ್ರಮ ತಗೊಳಕ್ಕೆ ನಾವು ಎಲ್ಲ ಕಾಯವಾತೆ ಓಡಾಡ್ತೀವಿ. ಈಗ ನೀವು ಕಳೆದ 100 ವರ್ಷಗಳಿಂದ ಕೆಲವೊಬ್ರು ವಾಸ ಇದ್ದೀರಾ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಇದೆ. ಆದ್ರೆ 100 ವರ್ಷದಿಂದ ನಿಮ್ಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ರು ಅಂದಲ್ಲ, ಯಾರ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ? ಹಿಂದಿನ ಚೇರ್ಮನ್ಗಳು 84 ಈಗ ನಾನು ಒಂದು ಮನೆ ಕಟ್ಟಿದ್ದೀನಿ, ದೊಡ್ಡ ಬಿಲ್ಡಿಂಗು. 84ನೇ ಇಸ್ವಿಯಲ್ಲಿ ನನಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದ್ರಲ್ಲಿ ಬ್ಯಾಂಕ್ ನ ಸಾಲವನ್ನು ತಗೊಂಡಿದೀವಿ, ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ 3 ಅಂತಸ್ತು ಬಿಲ್ಡಿಂಗ್ ನ ಕಟ್ಟಿದೀವಿ. 84 ಕೊಟ್ಟದ್ದು ಆಗಿನ ಹಿಂದಿನ ಚೇರ್ಮನ್ಗಳು ಏನ್ ಮಾಡಿದ್ರು, 300 ವರ್ಷ ರಿಕಾರ್ಡ್ 63ರಲ್ಲಿ ರೆಗ್ಯುಲೇಷನ್ ಆಗಿದೆ ಅಂತ ಹೇಳಿ ಕಳಿಸವ್ರೆ. ಅದ್ರ ಮುಂದಕ್ಕೆ ಅದನ್ನ ಕಂಟಿನ್ಯೂ ಮಾಡ್ಲಿಲ್ಲ. ಅದೇನಾಗುತ್ತೆ, ಹಂಗೆ ಪೆಂಡಿಂಗ್ ಉಳ್ಕೊತು. ಈಗ ನಾನೇ ಅಧ್ಯಕ್ಷ ಆಗಿದ್ದ ಕಾಲದಲ್ಲಿ 20 ಸೈಟ್ ಕೊಟ್ಟಿದ್ದೀನಿ, ಸರ್ಕಾರ ಬೂಟ್ ಕಟ್ಸಿದೀನಿ, CS ಇಂದ ಪರ್ಮಿಷನ್ ತಗೊಂಡಿದ್ದೀನಿ. ಎಲ್ಲಾ ಮಾಡಿ ತಗೊಂಡ್ರು ಕೂಡ ಅವಕ್ಕೂ ಈ ಸೊತ್ತು ಬರ್ತಾ ಇಲ್ಲ. ಪರಿಸ್ಥಿತಿ ಹಿಂಗಿದೆ ಏರಿಯಾದ್ದು. ಒಟ್ಟಾರೆಯಾಗಿ ಭೈರಪುರದ ಏನು ಗ್ರಾಮಸ್ಥರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಆಗ್ತಾ ಇದೆ ಅದು. ಯಾಕಂದ್ರೆ ಬಂದಿರ್ಬೇಕು, ಜನ ಎಲ್ಲ ಬರ್ತಾರೆ, ಅವ್ರು ಬಂದ ಬದುಕ್ಬಿಟ್ಟು ಬಂದ್ಬಿಟ್ಟು ಕೈ ಮುಗಿತಾರೆ, ಹೇಳ್ಕೊತಾರೆ, ಹೋಯ್ತಾರೆ ಅಷ್ಟೇ. ಯಾವ್ದು ಏನೂ ಆಯ್ತಾ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇಡೀ ಭೈರಪುರ ಗ್ರಾಮಕ್ಕೆ ತೊಂದರೆ ಆಗ್ತದೆ. ಅಲ್ಲ, ಒಬ್ಬ ವ್ಯಕ್ತಿನೇ ಅಂತ ಹೇಳೋದಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಬೇಕು, ನನಗೆ ದಾಖಲೆ ಬೇಕು. ಅವ್ನ ಒಬ್ಬನೇ ಈ ತರ ಕೊಟ್ಟದ್ದು ಅವನೇ ದೊಡ್ಡ ಮನುಷ್ಯ ಅಲ್ಲ. ಅವ್ನು ಯಾರಾದ್ರೇನು ನಮ್ಗೆ 93 ರಿಂದ 90